ಆದ್ರೂ ಸ್ಕೂಲಲ್ಲೆಲ್ಲ ಹೊಡೆದ್ರೆ ನೀಟಾಗಿ ಹೊಡೆಸ್ಕೊಂಡು ಬಂದು ಅಳ್ತಾ ಇದ್ದೆ. ಅಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ. ಅಪ್ಪನ್ನ ಎಲ್ಲಿ ಮೀಟ್ ಮಾಡಿದೆ? ಫ್ಲರ್ಟಿಂಗ್ ನೇಚರೇ, ಬೇರೆ ಹೆಣ್ಮಕ್ಳ ಹತ್ರ ಇಲ್ಲ. ತುಂಬ ಮಾತಾಡ್ತಿದ್ರು. ಹೀಗೆ ಪಾಕೆಟ್ ಮಾಡ್ಕೊಳ್ಳಿಕ್ಕೆ ಸೊ ಅದು. ನೀನ್ ಒಬ್ಳೆ ಬಿದ್ದಿದ್ದು? ಬಿಲೀವೇ ಮಾಡಲ್ಲ ಪ್ರಕೃತಿ ಈ ತರ ಅಂದ್ರೆ ಅದೇನಿರ್ಬೋದು? ನನ್ನ ತಂಗಿ ಹೋದಾಗ ನನಗೆ ಆಚೆ ಬರ್ಲಿಕ್ಕೆ ತುಂಬ ಕಷ್ಟ ಆಯಿತು. ಅದೇ ಕಾರಣಕ್ಕೂ ಯಾರ ಹತ್ರನೂ ₹1 ಕೇಳದೆ ಬದುಕಬೇಕು. ಫಸ್ಟ್ ಪಾಡ್ಕಾಸ್ಟ್ಗೆ ವೆಲ್ಕಮ್. ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡುವಾಗ ನಮ್ಮ ಅಮ್ಮನ ಜೊತೆನೇ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಜೊತೆ ನಮ್ಮಮ್ಮ ಇದ್ದಾರೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ನನ್ನ ಚೈಲ್ಡ್ಹುಡ್ ಬಗ್ಗೆ, ಅಮ್ಮನ ಬಗ್ಗೆ ಎಲ್ಲ ತಿಳ್ಕೊಬೋದು. ಆ್ಯಂಡ್ ಇವನು ಮಧ್ಯದಲ್ಲಿ ಬಂದು ಹೋಗ್ತಾ ಇರ್ತಾನೆ. ಅಮ್ಮ, ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮಗುವಾಗಿದ್ದಾಗ ಹೇಗಿದ್ದೆ? ನಾನು ಯಾವಾಗಲೂ ಇದಿಷ್ಟು ಔಟ್ಸ್ಪೋಕನ್ ಆಗಿದ್ನಾ ಅಥವಾ ಕ್ವೈಟ್ ಆಗಿದ್ನಾ? ತುಂಬ ಕ್ವೈಟ್ ಆಗಿದ್ದೆ, ತುಂಬ ಕ್ಯೂಟ್ ಆಗಿದ್ದೆ. ಆಮೇಲೆ ಯಾರಾದರೂ ಸ್ಕೂಲಲ್ಲೆಲ್ಲ ಹೊಡೆದ್ರೆ ನೀಟಾಗಿ ಹೊಡೆಸ್ಕೊಂಡು ಬಂದು ಅಳ್ತಾ ಇದ್ದೆ. ಅಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ, ನನಗೆ ಹೊಡಿತಾರೆ ಅಂತ. ಮತ್ತು ನಾನು ಸ್ಕೂಲಿಗೆ ಬಂದು ನಿಮ್ಮ ಟೀಚರ್ ಹತ್ರ ಕಂಪ್ಲೇಂಟ್ ಮಾಡಿ ಆಮೇಲೆ ಅವರೆಲ್ಲ ಮಗುಗೆ ಅವರಿಗೆ ನಿನಗೆ ಎಲ್ಲ ಇದು ಸಮಾಧಾನ ಮಾಡ್ತಾಯಿದ್ರು. ಓಕೆ. ಏನಾದರೂ ಒಂದು ಥಿಂಗ್ ಇದ್ದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟೆಂಟ್ ಎಲ್ಲ ನೋಡಿದ್ಯಲ್ಲ, ಅದನ್ನ ನೋಡಿ ಜನ ಬಿಲೀವೇ ಮಾಡಲ್ಲ ಪ್ರಕೃತಿ ಈ ಥರ ಅಂದರೆ ಅದೇನಿರ್ಬೋದು? ನಿನ್ನ ಕಾನ್ಫಿಡೆನ್ಸು, ಮತ್ತು ನೀನು ಈ ಥರ ಒಂದು ಮಾತಾಡ್ತೀಯಾ, ಹೀಗೆ ನೀನು ಡೆವಲಪ್ ಆಗ್ತೀಯ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದರೆ ನೀನು ಎಲ್ಲ ತುಂಬ ಸಾಫ್ಟ್ ಸ್ಪೋಕನ್ನು, ಮತ್ತು ತುಂಬ ಏನು ಯಾರ ಹತ್ರನೂ ಮಾತಾಡಿದ್ರೂ ಈ ಥರ ಎಲ್ಲ ನೀನು ಮಾತಾಡಿದ್ದೇ ಇಲ್ಲ ಯಾವಾಗ್ಲೂ. ಜನರಿಗೆ ಆಶ್ಚರ್ಯ ಆಗ್ಬೋದು. ಹಾಂ, ಓಕೆ. ಸೊ ನಾನು ಚಿಕ್ಕ ಮಗು ಇರುವಾಗ 3 ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡಿದ್ರೆ ನನ್ನನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀಯಾ? ತುಂಬ ಪಾಪದ ಮಗು, ತುಂಬ ಕ್ಯೂಟು, ಆಮೇಲೆ ಎಲ್ಲರೂ ಇಷ್ಟಪಡೋವಂಥ ಮಗು. ಹೌದಾ? ಓಕೆ. ಆಮೇಲೆ ನಿನಗೆ ಯಾವಾಗಾದರೂ ರಿಯಲೈಸ್ ಆಯಿತಾ ನಾನು ಬೇರೆ ಮಕ್ಕಳಿಗಿಂತ ಡಿಫ್ರೆಂಟ್ ಆಗಿದ್ದೀನಿ ಅಂತ? ಅಥವಾ ನೀನು ಏನಾದರೂ ಒಂದು ಕ್ವಾಲಿಟಿ ನೀನು ನಾರ್ಮಲ್ ಆಗೇ ಇದ್ನಾ? ನಾರ್ಮಲ್ ಇದ್ದೆ. ಎಲ್ಲ ಏನು ಮಕ್ಳ ಎಲ್ಲ ಥರ? ಮಕ್ಕಳು ಹಾಗೆ ಇದ್ದೆ. ಹಾಂ, ಇನ್ನೂ ಸ್ವಲ್ಪ ಪಾಪದ ಮಗು ಹಾಗೆ ಇದ್ದೆ ಅಂತ ಅನ್ಸುತ್ತೆ. ಓಕೆ. ಓಕೆ. ನಿನಗೆ ಬೆಳೆಸುವಾಗ ನಿನಗೆ ತುಂಬ ಕಷ್ಟ ಆಗಿದ್ದು ಯಾವುದಾದ್ರೂ ಒಂದು ಫೇಸ್ ಇತ್ತಾ? ಅಂದರೆ ಕಷ್ಟ ಅಂದರೆ ಅದೇ ನಿನ್ನ ಬಿಟ್ಟು ನಿನ್ನ ಅಮ್ಮನ ಮನೆಗೆ ಬಿಡ್ತಿದ್ದೆ, ನನಗೆ ಆಫೀಸ್ ಇದ್ದಿದ್ದರಿಂದ. ಮತ್ತು ನಿನ್ನ ಸಂಜೆ ಹೊತ್ತು ಕರ್ಕೊಂಡು ಬರ್ತಿದ್ದೆ. ಅವಾಗೆಲ್ಲ ಒಂದೊಂದು ದಿವಸ ನನಗಾಗ ಕಾರ್ ಬರ್ತಿರ್ಲಿಲ್ಲ, ಟೂ ವೀಲರಲ್ಲಿ ಕರ್ಕೊಂಡು ಬರ್ತಿದ್ದೆ. ಬರಬೇಕಾದ್ರೆ ಒಂದೊಂದು ದಿವಸ ಗಾಳಿ ಇರ್ತಿತ್ತು, ಮಳೆ ಇರ್ತಿತ್ತು, ಮತ್ತು ನಿಂಗೆ ಎಷ್ಟೋ ಸರಿ ನಿದ್ದೆ ಬರ್ತಿತ್ತು. ಫ್ರಂಟಲ್ಲಿ ನಿಲ್ಲಿಸ್ಕೋತಿದ್ದೆ, ನಿಂತಲ್ಲೇ ನೀನು ತೂಕಡಿಸ್ತಿದ್ದೆ. ಅದೆಲ್ಲ ನಂಗೆ ತುಂಬ ಭಯ ಆಗ್ತಿತ್ತು. ನಾನು ಮಧ್ಯೆ ಮಧ್ಯೆ ನಿಲ್ಲಿಸ್ಬಿಟ್ಟು ನಿನ್ನ ಎಬ್ಸಿ ಎಲ್ಲ ಕರ್ಕೊಂಡು ಬಂದಿದ್ದು ಇದೆ. ಓಕೆ. ನಿನ್ನ ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ವಿಷಯಗಳು ಹೇಳು, ಮತ್ತು ನೀನು ಎಲ್ಲಿ ಹುಟ್ಟಿ ಬೆಳೆದಿದ್ದು ಅದನ್ನು ಹೇಳು. ನಿನ್ನ ಫುಲ್ ಹೆಸರು ಹೇಳು, ಅದು ಗೊತ್ತಿಲ್ಲ ನಮ್ಮ ವ್ಯೂವರ್ಸ್ಗೆ. ನನ್ನ ಹೆಸರು ಆಶಾಲತಾ. ಫುಲ್ ಹೆಸರು ಹೇಳು. ಹೇಳ್ತೀನಿ. ಅಪ್ಪ ಶೇಷಗಿರಿ ಕಾಮತ್. ಸೊ ಆ ಕಾಮತ್ ಸರ್ನೇಮು ನನಗೆ ಹಾಗೆ ಕ್ಯಾರಿ ಆಯಿತು. ನನ್ನ ಮದುವೆ ಆದಮೇಲೂ ಅದನ್ನು ಬದಲಾಯಿಸ್ಕೊಳಕ್ಕೆ ಹೋಗಲಿಲ್ಲ. ಅಮ್ಮನ ಹೆಸರು ಕುಸುಮ ಕಾಮತ್. ಹುಟ್ಟಿದ್ದು ನಾನು ಹೆಬ್ರಿ ಹತ್ರ ಒಂದು ಕಳ್ತೂರು ಸಂತೆಕಟ್ಟೆ ಅಂತ ಇದೆ, ಅಲ್ಲಿ ಹುಟ್ಟಿದ್ದು. ಅಲ್ಲಿ ನಾನು 1 ವರ್ಷ ಆಗಿರಬೇಕಾದ್ರೆ ಇಲ್ಲಿ ನನ್ನ ಅಣ್ಣನಿಗೆ ಜಾಬ್ ಆಯಿತು ಅಂತ ಹೇಳಿ ಫುಲ್ ಫ್ಯಾಮಿಲಿ, ಮತ್ತು ನನ್ನ ಅಮ್ಮ ಮೊದಲು ಬೆಂಗಳೂರಲ್ಲಿದ್ದರು ಮದುವೆಗೆ ಮೊದಲು ಸ್ವಲ್ಪ ಟೈಮು. ಹಾಗೆ ಅವ್ರಿಗೆ ಇಲ್ಲಿ ಬೆಂಗಳೂರಿಗೆ ಬಂದು ಜೀವನ ಚೆನ್ನಾಗಾಗತ್ತೆ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಗುತ್ತೆ ಅಂತ ಹೇಳಿ ಎಲ್ಲ ಆ ಊರಿಂದ ನಾವೆಲ್ಲ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ. ಮತ್ತು ನಂತರ ನನ್ನ ಇಲ್ಲೇ ಸ್ಕೂಲಿಗೆ ಸೇರಿಸಿದ್ರು, ಇಲ್ಲೇ ಓದಿ ದೊಡ್ಡವಳಾದೆ. ಆಮೇಲೆ ನಿನ್ನ ಫ್ಯಾಮಿಲಿ ಹೇಗಿತ್ತು? ನೀನು ಗ್ರೋ ಅಪ್, ನಿನ್ನ ಚೈಲ್ಡ್ಹುಡಲ್ಲಿ ನಿನ್ನ ಫ್ಯಾಮಿಲಿ ಹೇಗಿತ್ತು? ಫ್ಯಾಮಿಲಿ ಅಂದರೆ ನಾವು ತುಂಬ ಮಕ್ಕಳಿದ್ವಿ ಮನೆಯಲ್ಲಿ. ನಾವು 2 ತಾಯಿ ಮಕ್ಕಳು, ಆದರೆ 2 ತಾಯಿ ಮಕ್ಕಳಾಗಿರಲಿಲ್ಲ. ನನ್ನ ದೊಡ್ಡಮ್ಮನೇ, ನನ್ನ ದೊಡ್ಡಮ್ಮನ ಮಕ್ಕಳು 6 ಜನ, ನಾವು 3 ಜನ, 9 ಜನ ಇದ್ವಿ. ಆಮೇಲೆ ಎಲ್ಲೂ ನಮಗೆ ಡಿಫ್ರೆನ್ಸ್ ಇರಲಿಲ್ಲ, ನಾವು 2 ತಾಯಿ ಮಕ್ಕಳು ಅಂತ. ತುಂಬ ಚೆನ್ನಾಗಿತ್ತು. ಅಕ್ಕಂದ್ರೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಹಿಂಗೆ ಆ ಥರ ವ್ಯತ್ಯಾಸಗಳು ಕಾಣಲಿಲ್ಲ, ನಾವು 2 ತಾಯಿ ಮಕ್ಕಳು ಅಂತ. ಮತ್ತು ಆ ಪ್ರೀತಿ ಎಲ್ಲ ಸಿಕ್ತು, ಅಕ್ಕಂದ್ರ ಪ್ರೀತಿ ಇದೆಲ್ಲ ತುಂಬ ಸಿಕ್ತು. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಹೇಗಿದ್ರು? ಅದು ನನಗೆ 9 ಇಯರ್ಸು ನನ್ನ ಅಪ್ಪ ಹೋದಾಗ. ಬಟ್ ಎಲ್ಲ ಅಂದರೆ ನಾನು ನೋಡಿದಾಗ ಅಪ್ಪ ಅಮ್ಮ ತುಂಬ ಚೆನ್ನಾಗಿದ್ರು. ಅವ್ರಿಗೆ ತುಂಬ ಏಜ್ ಡಿಫ್ರೆನ್ಸ್ ಇತ್ತು. ನಮ್ಮಮ್ಮ 2ನೇ ಹೆಂಡತಿ ಆದ್ದರಿಂದ ತುಂಬ ಏಜ್ ಡಿಫ್ರೆನ್ಸ್ ಇದ್ದರು. ಬಾವಾಜಿ ಅಂತ ಕರಿತಿದ್ರು, ಅವರ ಭಾವನೆ ಅವರು. ಬಟ್ ಅವ್ರು ತುಂಬ ಒಳ್ಳೆ ಕಪಲ್ ಆಗಿದ್ದರು. ಆಮೇಲೆ ಅಮ್ಮಂಗೆ ತುಂಬ ಇಷ್ಟ ಆಯಿತು ಅಪ್ಪನ. ಮತ್ತು ಅವ್ರು ಸತ್ತ ನಂತರನೂ ಅಮ್ಮ ತುಂಬ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ರು. ಓಕೆ. ಆಮೇಲೆ ನಿನ್ನ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಹೇಗಿತ್ತು ಫ್ಯಾಮಿಲಿದು? ಅಂದರೆ ಹೇಗೋ ನಂಬ್ಕೊಂಡು ಅಮ್ಮ ಅಣ್ಣನ ಕೆಲಸ ಆಯಿತು ಅಂತ ಬೆಂಗಳೂರಿಗೆ ಬಂದರು. ಬಟ್ ಅವನಿಗೆ ಸರಿ ಕೆಲಸ ಮಾಡಲಿಲ್ಲ ಅವನು. ಮತ್ತು ಅಮ್ಮ
ಟೈಲರಿಂಗ್ ಬರ್ತಿತ್ತು, ಕ್ರೋಶಾ ಏನೋ ಮಾಡೋದೆಲ್ಲ ಕಲ್ತಿದ್ರು. ಹಾಗೆ ನನ್ನ ಅಕ್ಕಂದ್ರ ಸಪೋರ್ಟ್ ಇತ್ತು. ಹಾಗೆ ಕಷ್ಟದಲ್ಲೇನೆ, ಅಂದರೆ ಊಟಕ್ಕೆ ತೊಂದರೆ ಇರಲಿಲ್ಲ, ಬಟ್ ಇಷ್ಟು ಮಕ್ಕಳು ಅಮ್ಮ ಕಷ್ಟದಲ್ಲಿ, ಮತ್ತು ತಂದೆ ಬೇಗ ಹೋದರು. ಹಾಗೆ ಕಷ್ಟದಲ್ಲಿ ನಾವು ದೊಡ್ಡವರಾದ್ವಿ. ಸೊ ನೀನು ಚಿಕ್ಕ ಹುಡುಗಿ ಇದ್ದಾಗ ನಿನ್ನ ಪರ್ಸ್ಪೆಕ್ಟಿವ್ ಹೇಗಿತ್ತು, ನಿನ್ನ ಲೈಫ್ ಹೇಗಿತ್ತು? ನನಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ತುಂಬ ಇನ್ನೋಸೆಂಟ್ ಆಗಿ ತುಂಬ ಜನ ಇದ್ದಿದ್ದು ನಮ್ಮ ಮನೆಯಲ್ಲಿ. ನಾನು ಸಣ್ಣವಳು, ಎಲ್ಲ ಮುದ್ದು ಮಾಡ್ತಿದ್ರು. ಹಾಗೆ ಮತ್ತೆ ಏನೋ ಓದಬೇಕು, ತುಂಬ ಓದಬೇಕು, ನನ್ನ ಅಮ್ಮ ಕಷ್ಟಪಡೋದು ನೋಡ್ತಿದ್ದೆ ನಾನು. ಮತ್ತು ಒಂದೊಂದೇ ಅಕ್ಕಂದ್ರಿಗೆ ಮದುವೆ ಆಗಿ ಹೋದರು. ಹೋದಾಗ ನೆಕ್ಸ್ಟು ಉಳ್ದಿದ್ದು ನಾನೇ. ಆಗ ನನಗೆ ಎಣಿಸ್ತಿತ್ತು, ನಾನು ಚಂದ ಓದಬೇಕು, ಓದಿ ಒಳ್ಳೆ ಜಾಬಿಗೆ ಸೇರಿ ನನ್ನ ಅಮ್ಮನ ಚಂದ ಮಾಡಿ ನೋಡ್ಕೋಬೇಕು, ಒಂದು ಸ್ವಂತ ಮನೆ ಮಾಡಬೇಕು, ಎಲ್ಲನೂ ನೋಡ್ತಿದ್ದೆ ಅಲ್ಲ. ಆಗೆಲ್ಲ ಎಣಿಸ್ತಿತ್ತು, ಅದು ಊರಲ್ಲಿ ಸ್ವಂತ ಮನೆ ಇದ್ದು ಬಂದಿದ್ದು ನನ್ನಮ್ಮ, ಹೇಗಾದರೂ ಮಾಡಿ ಒಂದು ಸ್ವಂತ ಮನೇಲಿ ನಾವು ನಿಲ್ಲಬೇಕು ಅಂತ ಒಂದು ಆಸೆ ಇತ್ತು. ಓಕೆ. ಆಮೇಲೆ ನೀನು ಬೆಳೆಯುವಾಗ ಕೆಲವು ರೂಲ್ಸ್ ಇತ್ತಲ್ಲ ಆ ಕಾಲದಲ್ಲಿ, ಹುಡುಗಿರಿಗೆ ಆಗಲಿ ನಿನ್ನ ಮಕ್ಕಳಿಗಾಗಲಿ. ಸೊ ಆ ಥರ ಏನೇನು ರೂಲ್ಸ್ ಇತ್ತು ನೀನು ಬೆಳೆಯುವಾಗ ಮನೆಯಲ್ಲಿ? ರೂಲ್ಸ್ ಅಂದರೆ ಸಂಜೆ ಕತ್ಲಾಗೋದ್ರೊಳಗೆ ಮನೆ ತಲುಪಬೇಕಿತ್ತು. ನಾವು ತುಂಬ ಆಟ ಆಡ್ತಿದ್ವಿ ರೋಡಲ್ಲೆಲ್ಲ, ಹಾಗೆಲ್ಲ ಮಕ್ಕಳೆಲ್ಲ ಸೇರಿ. ಈಗಿನ ಹಾಗೆ ನಮಗೇನು ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಸ್ಕೂಲಿಂದ ಬರೋದು, ಡ್ರೆಸ್ ಚೇಂಜ್ ಮಾಡೋದು, ಓಡಿ ಬಂದು ರೋಡಲ್ಲಿ ಆಡೋದು, ಮತ್ತು ಕತ್ಲಾಗೋದ್ರೊಳಗೆ ಮನೆ ಸೇರಬೇಕಿತ್ತು. ಮತ್ತು ಮನೆ ಸೇರಿ ಎಲ್ಲ ಫ್ರೆಶ್ ಆಗಿ ಒಂದು ದೇವ್ರ ಹತ್ರ ಎಲ್ಲ ಒಂದು ಭಜನೆ ಎಲ್ಲ ಹಾಡಿ ಮತ್ತು ಕೂತ್ಕೊಂಡು ಓದಬೇಕಿತ್ತು. ಮತ್ತು ಅವ್ರೇನಾದ್ರು ಕೆಲಸ ಹೇಳಿದರೆ ಅದೆಲ್ಲ ಮಾಡಬೇಕಿತ್ತು. ಹಾಗೆ ಹೀಗೆ ಎಲ್ಲೆಲ್ಲೋ ಹೇಳ್ದೆ ಎಲ್ಲ ಹೋಗ್ಲಿಕ್ಕಿಲ್ಲ, ಕತ್ಲಾದ್ಮೇಲೆ ಆಚೆ ಹೋಗ್ಲಿಕ್ಕಿಲ್ಲ, ಹಾಗೆಲ್ಲ ಇತ್ತು. ಓಕೆ. ಆಮೇಲೆ ನೀನು ಚಿಕ್ಕವಳಿದ್ದಾಗ ನಿಂಗೆ ಏನಾದರೂ ಕನಸಿತ್ತಾ? ಅದೇ ಇವಾಗ ಹೇಳ್ದೆ ಮನೆ ಕಟ್ಟಬೇಕಾಗಿತ್ತು ಅಂತೆಲ್ಲ, ಬಟ್ ಪ್ರೊಫೆಷ್ನಲಿ ಏನಾದರೂ ನಾನು ಈ ಥರ ಆಗಬೇಕಿತ್ತು ಅಂತ? ಅದು ನಾನು 9 ಇಯರ್ಸ್ ಇರಬೇಕಾದ್ರೆ ಅಪ್ಪ ಹಾರ್ಟ್ ಅಟ್ಯಾಕಲ್ಲಿ ಹೋದರು. ಆಗ ನನಗೆ ಎಣಿಸ್ತಿತ್ತು, ಅಯ್ಯೋ ನಾನು ಒಂದಿನ ಡಾಕ್ಟ್ರ್ ಆಗಬೇಕು, ನನ್ನ ಅಮ್ಮನಿಗೆ ಈ ಥರ ಪರಿಸ್ಥಿತಿ ಬರದೇ ಇರೋ ಹಾಗೆ ನೋಡಬೇಕು, ನಾನು ಡಾಕ್ಟ್ರ್ ಆಗಬೇಕು ಅಂತ. ಎಲ್ಲರೂ ನನ್ನ ಆಗ ಡಾಕ್ಟ್ರ್ ರಾಣಿ ಅಂತ ಕರಿತಿದ್ರು, ಆದರೆ ನಾನು ಆಗಲಿಲ್ಲ ಅದು. ಓಕೆ. ಏನಕ್ಕಾಗಲಿಲ್ಲ? ಒಂದು, ನಮಗೆ ಯಾರು ಹೇಗೆ ಓದಬೇಕು ಅಥವಾ ಏನು ಓದಬೇಕು ಅಂತ ಹೇಳೋರೇ ಇರಲಿಲ್ಲ. ಆಮೇಲೆ ಸಾಧಾರಣ ಸ್ಕೂಲಲ್ಲಿ ಓದಿದ್ದು, ಯಾವುದು ಟ್ಯೂಷನ್ಸ್ ಇಲ್ಲದೆ, ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ, ಮನೆಯಲ್ಲೂ ತುಂಬ ಕೆಲಸ ಇರ್ತಿತ್ತು, ಆ ಕೆಲಸದೊಟ್ಟಿಗೆ ಓದಿದ್ದು. ಸೊ ಒಂದು ನಾರ್ಮಲ್ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದೆ. ಸೈನ್ಸ್ ತೊಗೊಳ್ಳೋದು ಕಷ್ಟ ಆಗಿತ್ತು. ಮತ್ತು ಬೇರೆಯವ್ರನ್ನೆಲ್ಲ ವಿಚಾರಿಸಿದಾಗ ಹೇಳಿದ್ರು ಡಾಕ್ಟ್ರ್ ಓದಲಿಕ್ಕೆ ತುಂಬ ಹಣ ಬೇಕು ಅಂತ. ಅದು ನನ್ನ ಅಮ್ಮನಿಗೆ ಕೈಯಲ್ಲಿ ಆಗ್ತಿರ್ಲಿಲ್ಲ. ಮತ್ತು ನಾನು ಅಷ್ಟು ಓದ್ತೀನ ಅಂತಲೂ ನನಗೆ ಅವಾಗ ಕಾನ್ಫಿಡೆನ್ಸ್ ಹೋಯಿತು. ಸೈನ್ಸಲ್ಲಿ ಸ್ವಲ್ಪ ಕಡಿಮೆ ಬಂದುಬಿಡ್ತು ಮಾರ್ಕ್ಸು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ. ಹಾಗೆ ಅದನ್ನು ಡ್ರಾಪ್ ಮಾಡಿದೆ. ಸೊ ನಿಂದ ಸಿಬ್ಲಿಂಗ್ಸ್, ಅಕ್ಕ, ತಮ್ಮ, ತಂಗಿ, ಅವ್ರ ಜೊತೆ ಎಲ್ಲ ಹೇಗಿತ್ತು ರಿಲೇಶನ್ಶಿಪ್? ತುಂಬ ಚೆನ್ನಾಗಿತ್ತು. ನಾವು ಅಕ್ಕ ತಂಗಿಯರು ಇವತ್ತೂ ಈಗ ಕೂಡ ತಾಯಿ ಮಕ್ಕಳ ಹಾಗೆ ನನ್ನ ಅಕ್ಕಂದ್ರು ನನ್ನ ನೋಡೋದು. ಇನ್ನೂ ಇಬ್ಬರು ಅಕ್ಕಂದ್ರಿಲ್ಲ, ಒಂದು ಅಕ್ಕ ಇದ್ದಾಳೆ ಈಗಲೂ ಹಾಗೆ. ಮತ್ತು ನನ್ನ ತಂಗಿನ ನನಗಿಂತ ಅವಳು 4 ವರ್ಷ ಸಣ್ಣವಳು. ಆದರೆ ಯಾವತ್ತೂ ಅವಳನ್ನ 4 ವರ್ಷ ಸಣ್ಣವಳು ಅಂತ ನನಗೆ ಅನಿಸಿದ್ದೇ ಅಲ್ಲ. ಯಾವಾಗಲೂ ನಾನು ಅವಳನ್ನ ನನ್ನ ಮಗಳು ಅಂತ ಅನ್ಕೋತಿದ್ದೆ. ಅವಳನ್ನ ಹಾಗೆ ಟ್ರೀಟ್ ಮಾಡ್ತಿದ್ದೆ, ಬಟ್ ಅವಳಿಗಿಲ್ಲ. ತಮ್ಮ ಇದ್ದಾನೆ, ಪಾಪದವನು. ಏನಾದರೂ ಅಕ್ಕ ಹೇಳಿದರೆ ಹಾಗೆ ನಡ್ಕೋತಾನೆ, ಆ ಥರ ತಮ್ಮ, ಒಳ್ಳೆಯವನು. ನಿಮ್ಮದು ಏನಾದರೂ ಒಂದು ಕ್ರೇಜಿ ಚೈಲ್ಡ್ಹುಡ್ ಸ್ಟೋರಿ ಇದೆಯಾ? ಯಾವುದಾದ್ರೂ ಮೆಮರಿ ಈ ಥರ, ಅಪ್ಪ ನೀನು ನಂಬೋದೇ ಇಲ್ಲ ಈ ಥರ ಆಗಿತ್ತು ಒಂದು ಟೈಮು ಅಂತ? ಒಂದ್ಸರಿ ಜೋರು ಮಳೆ ಬಂತು. ಮತ್ತು ಆಗ ನಾವು ಫಸ್ಟ್ ಫ್ಲೋರಲ್ಲಿದ್ವಿ, ಕೆಳಗಡೆ ಒಂದು ಬೇಸ್ಮೆಂಟ್ ಟೈಪ್ ಇತ್ತು. ನಾನು ಮತ್ತು ಅಣ್ಣ ಅಲ್ಲಿ ಕೆಳಗೆ ಇಳ್ದಿದ್ವಿ. ದಪ್ಪ ಅಲಿಕಲ್ಲಿ ಬೀಳಲಿಕ್ಕೆ ಶುರು ಆಯಿತು. ಏನು ಮಾಡಿದ್ರು ನಮಗೆ ಮೇಲೆ ಹತ್ಲಿಕ್ಕೆ ಆಗ್ತಿಲ್ಲ. ಅದು ಎಲ್ಲೋ ಒಂದು ಸೈಡಿಂದ ಇಳಿದು ಹೋಗಿ ಹತ್ತೋದಿತ್ತು. ಏನು ಮಾಡಿದ್ರು ಆಗ್ತಿಲ್ಲ. ಕಾಲಿಗೆ ಆಗೆಲ್ಲ ಸಣ್ಣ ಸಣ್ಣ ಡ್ರೆಸ್ ಅಲ್ಲ, ಸರಿ ಕಾಲಿಗೆ ಹೊಡಿತಾ ಇದೆ ಕಲ್ಲು, ದಪ್ಪ ಕಲ್ಲು. ಮತ್ತು ನನ್ನ ತಂದೆ ಬಂದು ನಮ್ಮಿಬ್ಬರನ್ನೂ ಜೋರು ಕಿರ್ಚ್ಲಿಕ್ಕೆ ಶುರು ಮಾಡಿದ್ವಿ, ಅಳ್ಳಿಕ್ಕೆ. ಮತ್ತು ಹಾಗೆ ಅವರು ನಮ್ಮನ್ನು ಎಳ್ಕೊಂಡು ಮೇಲೆ ಕರ್ಕೊಂಡ್ರು. ಮತ್ತು ಆ ನಂತರ ನೋಡಿದರೆ ರೋಡಲ್ಲಿ ಆಗೆಲ್ಲ ಹೀಗೆ ಡ್ರೈನೇಜ್ ಸಿಸ್ಟಮ್ ಇಲ್ಲ, ಎಲ್ಲ ಓಪನ್ ಮೋರಿಗಳು. ಆ ಮೋರಿ ಎಲ್ಲ ತುಂಬ ಹೋಗಿತ್ತು ಐಸಲ್ಲಿ. ನಾವು ಅದೇ ಫಸ್ಟ್ ಟೈಮ್ ಆ ನಮೂನೆ ನೋಡಿದ್ದು. ಸೊ ರೀಸೆಂಟಾಗಿ ಒಂದು ಅದು ನಾನು ವಿಡಿಯೋದಲ್ಲಿ ನೋಡಿದೆ, ಸೇಮ್ ಹಾಗೆ. ಅದು ಬೇರೆ ಯಾವುದೋ ಸೈಂಟಿಫಿಕ್ ಮಳೆ ಅಂತ ಅನ್ಕೊಂಡ್ವಿ, ಬಟ್ ನೀನು ಹೇಳಿದ್ಮೇಲೆ ಅದು ನಿಜ. ಹೌದು, BBMP ಅವ್ರು ಬಂದು ಆ ನಂತರ ಆ ಕಲ್ಲನ್ನೆಲ್ಲ ಹೊಡೆದ್ರು. ಅಷ್ಟು ದೊಡ್ಡ ಕಲ್ಲಾಗಿತ್ತು ಅದು. ಆಮೇಲೆ ತುಂಬ ದೊಡ್ಡ ಸ್ಟ್ರಗಲ್ ನಿನ್ನ ಫ್ಯಾಮಿಲಿ ಒಟ್ಟಿಗೆ ಕಷ್ಟಪಟ್ಟಿದ್ದ ಟೈಮ್ ಯಾವುದಾದ್ರೂ ಇದೆಯಾ?
ಸ್ಟ್ರಗಲ್ ಅಂದರೆ ನನ್ನ ತಂಗಿ ಹೋದಾಗ ನನಗೆ ಆಚೆ ಬರ್ಲಿಕ್ಕೆ ತುಂಬ ಕಷ್ಟ ಆಯಿತು. ಮತ್ತು ನನ್ನ ತಾಯಿ ಆಲ್ರೆಡಿ ಅವ್ರು ಸ್ವಲ್ಪ ಕಾಲೆಲ್ಲ ಏಟಾಗಿ ಡಿಪ್ರೆಷನಲ್ಲಿದ್ದರು. ತಂಗಿ ಹೋದ ನಂತರ ಆ ಡಿಪ್ರೆಷನ್ನಲ್ಲಿ ಅವ್ರನ್ನ ಆಚೆ ತರೋಕ್ಕೂ ಆಗಲಿಲ್ಲ ನನಗೆ. ಮತ್ತು ಅವ್ರಿಗೆ ಆ ಥರ ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಿಲ್ಲ. ಇವತ್ತು ಅದೊಂದು ದೊಡ್ಡ ಸ್ಟ್ರಗಲ್ಲೇ. ನಾನು ಅದರಿಂದ ಇವತ್ತು ಆಚೆ ಬರಲಿಕ್ಕೆ ಆಗಲಿಲ್ಲ. ಬಟ್ ನಾನು ಒಳಗಿದೆ. ಬಟ್ ನನ್ನ ತಾಯಿ ಅನುಭವಿಸಿದ್ರಲ್ಲ, ಆ ಸ್ಟ್ರಗಲ್ನ ಅವರಿಂದ ನನಗೆ ಆಚೆ ತರಲಿಕ್ಕೆ ಆಗಲಿಲ್ಲ. Just time just makes you feel better, but the pain is the same. ಸೊ ನೀನು ನಿಮ್ಮ ಅಪ್ಪ ಅಮ್ಮ ನಿಂಗೆ ಏನಾದರೂ ಒಂದು ವಿಷಯ ಹೇಳ್ಕೊಟ್ಟಿದ್ರೆ ಅದು ನೀನು ಇವಾಗಲೂ ಫಾಲೋ ಮಾಡ್ತೀಯಾ ಅಂದರೆ ಅದೇನದು? ಅದು ಒಂದು ಸ್ವಾಭಿಮಾನ. ಹ್ಮ್. ಏನಂದರೆ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ₹1 ಕೇಳದೆ ಬದುಕಬೇಕು. ಮತ್ತು ಸಾಲ ಮಾಡಿ ಮತ್ತು ಅದರಲ್ಲಿ ಎಂಜಾಯ್ ಮಾಡೋದು ಆ ಥರ ಮಾಡಬಾರ್ದು. ಸ್ವಾಭಿಮಾನದಿಂದ ಬದುಕಬೇಕು. ಒಂದೇ ಹೊತ್ತಿದ್ರೂ ಅಡ್ಡಿ ಇಲ್ಲ, ಬಟ್ ಯಾರ ಹತ್ರನೂ ಕೇಳಬಾರ್ದು. ಅದು ನಾನು ನನ್ನ ತಂದೆ ತಾಯಿಯಿಂದ ಕಲ್ತಿರೋದು, ಎಸ್ಪೆಷಲಿ ನನ್ನ ತಾಯಿಯಿಂದ. ಸೊ ನಾನು ಹೇಗೆ ಕಾರ್ಪೊರೇಟ್ನ ಕ್ವಿಟ್ ಮಾಡಿ ನನ್ನ ಸೇವಿಂಗ್ಸ್ ಎಲ್ಲ ಇಟ್ಕೊಂಡು ಇವಾಗ ಆರಾಮಾಗಿದ್ದೀನಿ ಅಂದರೆ ನಮ್ಮಮ್ಮ ನಂಗೆ ಫೈನಾನ್ಷಿಯಲ್ ಹೇಗೆ ಪ್ಲ್ಯಾನ್ ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕಂತ ಹೇಳ್ಕೊಟ್ಟಿದ್ರಿಂದಾನೇ ಅದೆಲ್ಲ ಆಗ್ತಾ ಇರೋದು ಇವಾಗ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹರ್. ನಾನು ಇಂಟರ್ನ್ಶಿಪ್ಪಿಂದನೂ ಅವ್ರಿಗೆ 1% ಆಫ್ ಮೈ ಸ್ಯಾಲರಿನ ಕೊಡ್ತಿದ್ದೆ. ಅವ್ರು ಅದನ್ನು ಸೇವ್ ಮಾಡಿ 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 ಅದು ಲಕ್ಷಾಂತರ ರೂಪಾಯಿ ಆಗಿದೆ. ಅದು ಮೇ ಬಿ ನಾನು ಸ್ಟಾರ್ಟ್ ಮಾಡಿದ್ದು ಬರೀ 4,000 ರೂಪಾಯಿಂದ ಕೊಡೋದಕ್ಕೆ. ಸೊ ಎಷ್ಟೊಂದು ಜನ ಅವ್ರ ಅಪ್ಪ ಅಮ್ಮಂಗೆ ದುಡ್ಡು ಕೊಡ್ತಾರಲ್ಲ, ಲೈಕ್ ಅವ್ರ ಅಪ್ಪ ಅಮ್ಮ ಖರ್ಚು ಮಾಡಿಬಿಡ್ತಾರೆ. ಬಟ್ ನಮ್ಮ ಮನೇಲಿ ಹಾಗಲ್ಲ. ನಮ್ಮ ಅಮ್ಮಂಗೆ ನಾನು ಕೊಟ್ಟಿದ್ದು ₹1 ಅವ್ರು ಖರ್ಚು ಮಾಡಿದೆ, ಸೇವ್ ಮಾಡಿ. ಇವಾಗ ನಾನು ಯಾರಿಗೂ ಕೇಳೋ ಅಗತ್ಯನೇ ಇಲ್ಲ. ಸೊ ನನಗೆ ಅಷ್ಟು ಸೇವಿಂಗ್ಸ್ ಒಟ್ಟಾಗಿದೆ ಆ್ಯಕ್ಚುಲಿ. ಟೋಟಲ್ ಅಮೌಂಟ್ ಹೇಳಿದ್ರೆ ಕೆಲವು ಶಾಕ್ ಆಗ್ತೀರಾ, ಬಟ್ ನಾನು ಇನ್ನೊಂದು ದಿನ ಅದನ್ನು ಹೇಳ್ತೀನಿ. ಸೊ ದಟ್ಸ್ ಗ್ರೇಟ್. ಕಡೆ ಆಗೆಲ್ಲ ಒಂದು ಚಿಟ್ಸ್ ನಡೀತಿತ್ತು ಫ್ಯಾಮಿಲಿಗಳಲ್ಲೆಲ್ಲ. ಆಗ ಹೋಗಿ ಅಮ್ಮ ಅಲ್ಲಿ ಚಿಟ್ ಹಾಕ್ತಿದ್ರು. ಅವಾಗೆಲ್ಲ ತುಂಬ ಕಡಿಮೆ, ಒಂದು ₹500 ಕಟ್ಟೋದು, ₹1,000 ಕಟ್ಟೋದು, ಹಾಗೆ. ಅದನ್ನು ಅವರು ಅಷ್ಟು ನಮ್ಮನ್ನು ಇಷ್ಟು ಜನನ ಸಾಕಿ ಓದಿಸಿನೂ ಅದಷ್ಟು ಒಟ್ಟು ಮಾಡಿ ಒಂದು 10,000 ಮಾಡಿದರೆ ಅವಾಗೆಲ್ಲ 1,00,000 2,00,000 ವ್ಯಾಲ್ಯೂ ಅದಕ್ಕೆ. ಹಾಗೆ ನಮಗೆಲ್ಲ ಮದುವೆ ಮಾಡಬೇಕಾದ್ರೆ ಸಾಲ ಮಾಡಿದೆ. ಹಾಗೆ ನಮಗೆ ಸ್ವಲ್ಪ ಚಿನ್ನ ಎಲ್ಲ ಹಾಕಿ ನಮಗೆ ಸಪೋರ್ಟಿವ್ ಆಗಿ ಅಮ್ಮ ಇದ್ದರು. ಸೊ ಇವಾಗ ನಿಂದು ರಿಲೇಶನ್ಶಿಪ್, ನಿಂದು ಅಪ್ಪಂದು ಮೀಟಿಂಗು ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. ಸೊ ನೀನು ಅಪ್ಪನ್ನ ಎಲ್ಲಿ ಮೀಟ್ ಮಾಡಿದೆ ಆ್ಯಂಡ್ ಅದು ಹೇಗಿತ್ತು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿ? ಹೆಂಗೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಯಿತು? ನಾನು ಅಪ್ಪನ ಕಾಲೇಜಿಂದ NSS ಕ್ಯಾಂಪ್ ಹಾಕಿದ್ರು. ಅಪ್ಪ ಬೇರೆ ಅಂದರೆ ಅವರು ಸೈನ್ಸು, ನಾನು ಕಾಮರ್ಸು. ಅಲ್ಲಿ ಹೀಗೆ ನಾವೆಲ್ಲ ಮೀಟ್ ಮಾಡ್ಬೇಕಾದ್ರೆ ನಂದು ಕಸಿನ್ ಒಬ್ಳು ಅಪ್ಪಂದು ಅಪ್ಪನಿಗೆ ಅವ್ರ ಹಸ್ಬೆಂಡು ಅಪ್ಪಂದು ಸರೋಜಾ ಆಂಟಿ ಅವರು ಫ್ರೆಂಡ್ಸು. ಹಾಗೆ ಅವಳು ಹೇಳಿದ್ಲಂತೆ, ಅವಳು ಹೋದಾಗ ಹೇಳಿದ್ಲಂತೆ ಅವ್ರ ಮನೆಗೆ, ನನ್ನ ಕಸಿನ್ ಅಲ್ಲಿ ಓದ್ತಾಳೆ KLEಲಿ ಅಂತ. ಅಪ್ಪ ತಿಳ್ಕೊಂಡು ಬಂದಿದ್ರು ಅದನ್ನು ಯಾರಂತ. ಅಲ್ಲಿ NSS ಕ್ಯಾಂಪ್ಗೆ ಅಪ್ಪನೂ ಬಂದಿದ್ರು. ಆಗ ಕೇಳಿದರು, ಹೀಗೆ ಆಶಾ ಕಾಮತ್ ಅಂದರೆ ಯಾರು ಅಂತ. ನಾವೆಲ್ಲ ಅಲ್ಲೇ ತೋಟದಲ್ಲೆಲ್ಲ ಓಡಾಡ್ಕೊಂಡಿದ್ವಿ. ಆಗ ಹಾಗೆ ಪರಿಚಯ ಆಯ್ತು ಅಪ್ಪಂದು. ಓಕೆ. ನಿನಗೆ ಫಸ್ಟ್ ಇಂಪ್ರೆಷನ್ ಏನಿತ್ತು ಅವ್ರ ಬಗ್ಗೆ? ನೋಡಿದ ತಕ್ಷಣ ಏನು ಅನಿಸ್ತು ಅವ್ರ ಬಗ್ಗೆ? ಏನು ಗೊತ್ತಿಲ್ಲ, ಅನ್ನೊಂದು ಪರ್ಸನ್ ಅಲ್ಲ, ಆ ದಿವಸನೇ ಪರಿಚಯ ಆಗಿದ್ದು. ಬಟ್ ಏನೋ ಯೋಚನೆ ಮಾಡಿಲ್ಲ, ಲೈಕ್ ಆ ದಿವಸ ಏನು ಯೋಚನೆ ಬರಲಿಲ್ಲ, ಅವಾಗೆಲ್ಲ ಆ ಥರ ಇರಲಿಲ್ಲ. ಮತ್ತೆ ಮನೇಲಿತ್ತು, ನಾವು ನೋಡಿದ್ದೇ ಮಾಡಬೇಕು, ಜಾತಿಯಲ್ಲೇ ಮದುವೆ ಆಗಬೇಕು ಅಂತ ಒಂದು ಮೈಂಡಲ್ಲಿ ಅದನ್ನು ತುಂಬಿಟ್ಟಿದ್ರು. ಸೊ ಆಗ ಆ ಥರ ಏನೂ ಅನ್ನಿಸ್ಲಿಲ್ಲ ಕಮ್ಯುನಿಟಿಯಿಂದ. ಹೌದು, ಆಗ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಯಾರು ಫಸ್ಟು ಹೇಳಿದ್ದು ದಟ್ ಐ ಲವ್ ಯು ಅಂತ? ಅಪ್ಪನ ನೀನಾ? ಅದು ಇವತ್ತೂ ಇಬ್ರಿಗೂ ಗೊತ್ತಾಗ್ತಿಲ್ಲ ಯಾರು ಹೇಳಿದ್ವಿ ಅಂತ. ಅಪ್ಪ ಮತ್ತು ತಮಾಷೆಗೆ ಏನೆಲ್ಲ ಹೇಳ್ತಿದ್ರು, ಯಾವಾಗಲೂ ಐ ಲವ್ ಯುನೇ ಹೇಳ್ತಿದ್ರು. ಅದು ನಿಜಾನ ತಮಾಷೆನಾ ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ. ಸೊ ಮೀಟ್ ಮಾಡಿದಾಗಿಂದ ಅವ್ರು ಫಸ್ಟ್ ಹೇಳೋದಕ್ಕೆ ಎಷ್ಟು ಟೈಮ್ ಆಯಿತು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ? ಅವ್ರಿಗೆ ತುಂಬ ತಕ್ಷಣ ಅವ್ರಿಗೆ ಹಾಗಲ್ಲ, ಅವ್ರು ಸ್ವಲ್ಪ ಫ್ಲರ್ಟಿಂಗ್ ನೇಚರೇ, ಬೇರೆ ಹೆಣ್ಮಕ್ಳ ಹತ್ರ ಇಲ್ಲ. ತುಂಬ ಮಾತಾಡ್ತಿದ್ರು, ಹೀಗೆ ಪಾಕೆಟ್ ಮಾಡ್ಕೊಳ್ಳಿಕ್ಕೆ. ಅದು ಒಬ್ಳೆ ಬಿದ್ದಿದ್ದು, ಎಷ್ಟೊಂದು ಜನಕ್ಕೆ ಐ ಲವ್ ಯು ಅಂದಿರ್ಬೋದು, ಒಬ್ಳೆ ಬಿದ್ದಿದ್ದು. ಓಕೆ. ಆಮೇಲೆ ನಿಮ್ಮ ಫ್ಯಾಮಿಲೀಸ್, ಎರಡು ಫ್ಯಾಮಿಲಿ ಒಪ್ಕೊಳ್ತಾ ಮದುವೆ ಮಾಡ್ಕೊಳಕ್ಕೆ? ಇಲ್ಲ, ನಮ್ಮ ಮನೇಲಿ ತುಂಬ ಅಬ್ಜೆಕ್ಟ್ ಮಾಡಿದ್ರು. ಮತ್ತೆ ನನ್ನ ಅಪ್ಪನ ಮನೆಯಲ್ಲೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ, ಅವರೆಲ್ಲ ಓಕೆ ಅಂತ ಹೇಳಿದ್ರು. ಸೊ ನಿಂದ ಅಚ್ಚಮ್ಮ
ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಏನೂ ಪ್ರಾಬ್ಲಮ್ ಇರಲಿಲ್ಲ. ಅಮ್ಮ ಮತ್ತು ನಮ್ಮ ಮನೆಯಲ್ಲಿ ನಂತರ ಒಪ್ಪಿ ನಮ್ಮ ಪ್ರಕಾರ ಅಂದರೆ ಕೊಂಕಣಿಸ್ ಬ್ರಾಹ್ಮಿಣ್ ಸ್ಟೈಲಲ್ಲಿ, ಸರಸ್ವತ ಸ್ಟೈಲಲ್ಲಿ ಮದುವೆ ಮಾಡಿ ಕೊಟ್ಟರು, GSB ಸ್ಟೈಲಲ್ಲಿ. ಮದುವೆ ಬಗ್ಗೆ ಇವಾಗ ಮಕ್ಕಳಿಗೆ ಕೆಲವು ವಿಷಯಗಳು ಅರ್ಥ ಆಗಲ್ಲ. ನಾವು ಸುಮ್ಮನೆ ಆಚೆ ನಿಂತ್ಕೊಂಡು ಜಡ್ಜ್ ಮಾಡ್ತೀವಿ. ಅಯ್ಯೋ ಏನು ನೀವಿಬ್ಬರು ಯಾವಾಗಲೂ ಕಿರಿಕಿರಿ ಮಾಡ್ತೀರಾ ಆ ಥರ ಎಲ್ಲ ಹೇಳ್ತಾ ಇರ್ತೀವಲ್ಲ. ಸೊ ನಿನ್ಗೇನು ಅನ್ಸುತ್ತೆ ಮಕ್ಕಳಿಗೆ ಅರ್ಥ ಆಗ್ದಿಲ್ದಿರೋದು ನಿಮ್ಮ ಮ್ಯಾರೇಜ್ ಬಗ್ಗೆ? ಅಂದರೆ ನಾವು ಮದುವೆ ಆದಾಗ ನಮ್ಮ ಹತ್ರ ಇಬ್ಬರ ಹತ್ರ ಏನೂ ಇಲ್ಲ, ನಮ್ಮ ಎಜುಕೇಷನ್ ಒಂದು ಬಿಟ್ಟರೆ. ಇಬ್ಬರು ಅನ್ಎಂಪ್ಲಾಯ್ಡ್. ಬಟ್ ಅಲ್ಲಿಂದ ನಾವು ಒಂದು ಜಾಬ್ ಆಗಿ ನಮಗೆ ನಾವು ಒಂದೊಂದು ಬೇಸಿಕ್ಕಿಂದ ನಾವು ಒಬ್ಬರ ಹತ್ರ ತೊಗೊಂಡಿಲ್ಲ. ನಾವಿಬ್ಬರು ನಮ್ಮ ಸ್ವಂತ ಅರ್ನಿಂಗ್ಸ್ ಪ್ರತಿಯೊಂದೂ ಒಂದು ಹಾಗೆಲ್ಲ ಮಲಗ್ಲಿಕ್ಕೆ ಒಂದು ಹಾಸಿಗೆ ಕೂಡ ಇಲ್ಲ, ಒಂದು ಮಂಚ ಇಲ್ಲ. ನಾವು ಒಂದೊಂದು ವಸ್ತುನೂ ಕಲೆಕ್ಟ್ ಮಾಡಿ ಒಂದು ಮತ್ತು ಆಗೆಲ್ಲ ಸೀಮೆಎಣ್ಣೆ ಸ್ಟವ್ ಅಂತ ಬರ್ತಿತ್ತು, ಒಂದು ಪಂಪ್ ಸ್ಟವ್ ಅಂತೆಲ್ಲ, ಅದರಲ್ಲೆಲ್ಲ ಅಡುಗೆ ಮಾಡೋದಿತ್ತು. ಅದರ ನಂತರ ಒಂದು ಗ್ಯಾಸ್ ಸ್ಟವ್ ಪರ್ಚೇಸ್ ಮಾಡಿದಾಗಲಿ ಒಂದೊಂದು ಅದೆಲ್ಲ ನಮಗೊಂದು ಸ್ಟ್ರಗಲ್ಲೇ. ಮತ್ತು ಬಟ್ಟೆ ಇಟ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ, ಒಂದು ಸಣ್ಣ ಟ್ರಂಕಲ್ಲಿ ಬಟ್ಟೆ ಇಟ್ಕೊಳ್ಳೋದಿತ್ತು. ಹಾಗೆ ಒಂದು ಅಲ್ಮೆರಾ ಪರ್ಚೇಸ್ ಮಾಡಿದ್ದು, ಮತ್ತು ಒಂದು ಕಾಟ್ ಮಾಡಿಸಿದ್ದು, ಒಂದು ಬೆಡ್ ತೊಗೊಂಡಿದ್ದು ಎಲ್ಲ ಒಂದು. ನೀನು ಅಪ್ಪನೇನಾದರೂ ಇವಾಗ ಫಾರ್ ದ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ನೀನು ಅಪ್ಪನೇ ಚೂಸ್ ಮಾಡ್ತೀಯಾ? ಇಲ್ಲ ಅದಲ್ಲ. ಯಾಕೆ ನಿಮ್ಮ ಜನರೇಷನ್ ಲೇಡೀಸ್ ಎಲ್ಲ ಈಗ ಹೆಂಗೆ ಹೇಳ್ತಾ ಇದ್ದಾರೆ? ಈಗ ಅರ್ಥ ಆಗ್ತಿದೆ. ಈಗ ನೀ ಎಲ್ಲ ಎಷ್ಟು ಬದಲಾಗಿದ್ದಾರೆ. ನಾವೆಲ್ಲ ಹಾಗೇನೆ ಇನ್ನೂ ಜಿ ಹುಜೂರ್ ಅಂದ್ಕೊಂಡು ಅವ್ರು ಹೇಳಿದಕ್ಕೆಲ್ಲ ಕೇಳ್ಕೊಂಡು. ಅಂದರೆ ಅಷ್ಟು ನಮ್ಮ ಮನೇಲಿ ಹಾಗೆ ನನಗೆ ಇಂಡಿಪೆಂಡೆನ್ಸ್ ಇದೆ, ಹಾಗೆಲ್ಲ ಏನೂ ಇಲ್ಲ ಅಲ್ಲ ನಾನು ಹೇಳೋದು. ಈಗ ಬೇಡ ಅನಿಸುತ್ತೆ, ಅಷ್ಟೆಲ್ಲ ಕೇಳೋ ಅಗತ್ಯ ಇಲ್ಲ ಅನಿಸುತ್ತೆ. ಓಕೆ. ಖಂಡಿತ ಮಾಡಿದ್ದೀನಿ. ಈಗಲೂ ಅಷ್ಟೇ, ನೀನು ಕಾರ್ಪೊರೇಟ್ ಜಾಬಾಗಿ ಕ್ವಿಟ್ ಮಾಡಿ ಅಮ್ಮ ನಾನೇನಾದರೂ ನಾನು ಸ್ವಂತವಾಗಿ ಮಾಡ್ತೀನಿ ಅಂದರೆ ನಾನು ಹೇಳ್ತಾ ಇರ್ತೀನಲ್ಲ ನಿನಗೆ, ನಂದು ಯಾವಾಗಲೂ ಸಪೋರ್ಟ್ ನಿನಗಿದ್ದೇ ಇರುತ್ತೆ. ಯಾವ ನಮ್ಮನೆ ಸಪೋರ್ಟ್ ಬೇಕು ಹೇಳೋ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ಇಲ್ಲ ಅಂದ್ಕೊಂಡಿರಲಿಲ್ಲ, ಬಟ್ ನಿನಗೆ ಮಾಡ್ತಿರೋದು ನಂಗೆ ಖುಷಿ ಇದೆ. ಸೊ ನಾನು ಫಸ್ಟ್ ಟೈಮ್ ನಿಂಗೆ ಹೇಳಿದಾಗ ಈ ಥರ ಕೆಲಸ ಬಿಡ್ತೀನಿ ಅಂತ ನಿಂಗೆ ಏನು ಅನಿಸ್ತು? ಅನ್ನಿಸ್ತು, ಒಂದು ಸ್ಟೇಬಲ್ ಒಂದು ಸ್ಯಾಲರಿ ಬರುತ್ತೆ ಮಂತ್ಲಿ, ತಲೆ ಬಿಸಿ ಇರಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡಿ ಬರೋದಷ್ಟೇ. ಇದೆಲ್ಲ ನಮ್ಮದು ಸ್ವಂತ ಅಂತ ಆದಾಗ ಯಾವುದಾದ್ರೂ ರಿಸ್ಕ್ ಇರುತ್ತೆ. ರಿಸ್ಕ್ ತಗೋತಾ ಇದ್ದಾಳೆ ಅಂತಾಯಿತು. ಮತ್ತು ಎಣಿಸ್ತು ಮಾಡಲಿ, ಎಲ್ಲ ಥರನೂ ನಾವು ಸ್ಟ್ರಗಲ್ ಮಾಡಿದ್ರೇ ಲೈಫಲ್ಲಿ ಮುಂದೆ ಬರಲಿಕ್ಕಾಗೋದು. ಅಲ್ಲಿ ಬರೀ ಒಂದು ತಿಂಗಳಿಗೆ ಒಂದು ಸಂಬಳ ಬರುತ್ತೆ ಅಂತ ಹೇಳಿ ಹೋಗಿ ಅಲ್ಲಿ ಒಂದು 10 hours 12 hours ಸ್ಪೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಮತ್ತೆ ಸೇಮ್ ಕತೆ, ಅದೇ ಫೈಟ್ಸಲ್ಲಿ ಇರಲಿ. ಇದು ಒಂದು ಟ್ರೈ ಮಾಡಲಿ, ಹೇಗಿದ್ರೂ ವಿದ್ಯಾಭ್ಯಾಸ, ನಿನಗೆ ಎಜುಕೇಷನ್ ಅಂತೂ ಇದ್ದೇ ಇದೆ. ಇವತ್ತೆಲ್ಲ ನಾಳೆ ಇದಾಗಿಲ್ಲ ಆದರೆ ಇನ್ನೊಂದು ಏನೋ ಒಂದು ಮಾಡ್ಬೋದು, ಅಂದರೆ ತೊಂದರೆ ಏನಿಲ್ಲ. ಇನ್ನು ಮುಂದೇನೂ ನೀನು ಬೇರೆ ಇನ್ಯಾವುದಾದ್ರು ಒಂದು ಫೀಲ್ಡ್ಗೆ ಹೋಗಿನೋ ಅಲ್ಲೂ ನೀವು ಏನಾದರೂ ಕೆಲಸ ಮಾಡಿ ಜೀವನ ಮಾಡ್ಬೋದು. ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ ನನಗೆ. ನಿಮಗೆ ಅನ್ಸುತ್ತಾ ನಾನು ಕಾರ್ಪೊರೇಟ್ ಜಾಬಲ್ಲಿ ಇದ್ದಾಗ ಹ್ಯಾಪಿ ಆಗಿದ್ನಾ ಅಥವಾ ಬಿಟ್ಮೇಲೆ ಹ್ಯಾಪಿ ಆಗಿದ್ದೀನಾ ಅನ್ಸುತ್ತೆ? ಬಿಟ್ಮೇಲೆ ಹ್ಯಾಪಿ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. ನನ್ನಲ್ಲಿ ಏನು ಚೇಂಜ್ ಆಗಿದೆ ಅನ್ಸುತ್ತೆ ನಿನಗೆ ನನ್ನ ಕೆಲಸ ಬಿಟ್ಮೇಲೆ? ಖುಷಿಯಾಗಿದೆಯಾ, ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ನಿಮಗೆ ಯಾವತ್ತಾದರೂ ಭಯ ಆಗಿದೆಯಾ ರಿಲೇಟಿವ್ಸು ಅಥವಾ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಅಂತ? ಇಲ್ಲ, ಯಾಕಂದರೆ ಯಾರೂ ಬರೋದಿಲ್ಲ. ನಮ್ಮ ಕಷ್ಟ ಅಂದರೆ ನಾವೇ ಸ್ಟ್ರಗಲ್ ಮಾಡಬೇಕು, ನಾವೇ ಮುಂದೆ ಬರಬೇಕು. ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಒಂದು ಸಜೆಷನ್ಸ್ ಕೊಡ್ಬೋದು ಅಥವಾ ನಮ್ಮ ಹಿಂದೆ ಕಮೆಂಟ್ ಮಾಡ್ಬೋದು. ನಮಗೆ ಕಷ್ಟ ಅಂದರೆ ನಮಗೆ ನಾವೇ ನಿಲ್ಲಬೇಕು ಬಿಟ್ಟು ಬೇರೆ ಯಾರೂ ಬರೋದಿಲ್ಲ. ಸೊ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ನಿಂಗೇನು ಅನ್ಸುತ್ತೆ ನಾನು ಟೋಟಲಿ ಡಿಫ್ರೆಂಟ್ ಪಾತ್ನ ಚೂಸ್ ಮಾಡಿದ್ದೀನಿ ಅಂದರೆ ಒಂದು ಡೆಫಿನಿಷನ್ ಇಲ್ಲ ಇದಕ್ಕೆ. ಯಾವಾಗ ಸಂಬಳ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ, ಅಥವಾ ಏನು ಮಾಡ್ತಾ ಇದ್ದೀನಿ, ಏನಾಗುತ್ತೆ ಲೈಫು, ಇನ್ ಫ್ಯೂಚರ್ ಏನು, ಅದೆಲ್ಲ ಕ್ಲಾರಿಟಿ ಇಲ್ಲ. ಆದರೆ ನಿಂಗೆ ಏನು ಅನ್ಸುತ್ತೆ ಈ ಥರ ಅನ್ಕನ್ವೆನ್ಷನಲ್ ಪಾತ್ ಬಗ್ಗೆ? ನನಗನ್ಸುತ್ತೆ ಜೀವನ ಅಂತೂ ನಡೆದು ಹೋಗುತ್ತೆ, ಮತ್ತು ಜೀವನಕ್ಕೇನೂ ನಿಂಗೆ ತೊಂದರೆ ಇಲ್ಲ, ಅಷ್ಟಂತೂ ನೀನು ಅದನ್ನ ಮಾಡೇ ಮಾಡ್ತೀಯ. ಸೊ ನಿನಗೆ ಇನ್ನು ಫ್ಯೂಚರಲ್ಲೂ ನಿನಗೆ ನಿನ್ನ ಕಾನ್ಫಿಡೆನ್ಸ್ ನೋಡಿದಾಗ ನಂಗೆ ಅನಿಸುತ್ತೆ ಇವತ್ತೆಲ್ಲ ನಾಳೆ ನನ್ನ ಮಗಳು ಏನೋ ಒಂದು ಸಾಧಿಸ್ತಾಳೆ ಅಂತ. ಓಕೆ. ಇನ್ನೂ ಒಂದು ಕ್ವೆಶ್ಚನ್ ನಾನು ಕೇಳೋದು ಇದ್ದಿತ್ತು, ಅದೇ ನೀನು ಅಪ್ಪ ಹೇಗೆ ನನ್ನನ್ನು ರೇಸ್ ಮಾಡಿದ್ರಿ, ವೇ ಯು ಸ್ಟ್ರಿಕ್ಟ್ ಪೇರೆಂಟ್ಸ್ ಅಂತ. ಐ ಥಿಂಕ್ ಅದು ಕ್ಯಾಪ್ಚರ್ ಆಗಿಲ್ಲ, ಸೊ ಅದಕ್ಕೆ ಆನ್ಸರ್ ಮಾಡ್ತೀಯಾ? ಅದೇ ಅಪ್ಪನ ಪ್ರೊಫೆಷನ್ ಬಗ್ಗೆ. ಅಪ್ಪ ಅವರು ಪೊಲೀಸ್ ಆಫೀಸರ್ ಆಗಿದ್ದರು, ಸಬ್ ಇನ್ಸ್ಪೆಕ್ಟ್ರಾಗಿ ಜಾಯ್ನ್ ಆದರು, ಸರ್ಕಲ್ ಇನ್ಸ್ಪೆಕ್ಟರ್ ಆದರು, ACP ಆದರು, ನಂತರ VRS ತೊಗೊಂಡ್ರು. ಮತ್ತು ಅವ್ರು ತುಂಬ ನಿಮ್ಮೊಟ್ಟಿಗೆ ಇರ್ತಿರ್ಲಿಲ್ಲ, ನಾನೇ ನಿಮ್ಮನ್ನು ರೇಸ್ ಮಾಡಿದ್ದು.
ಏನಂದರೆ ಅವ್ರು ಬರ್ತಿದ್ರು, ಜೊತೆಯಲ್ಲಿ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಆಚೆ ಊಟ ಕರ್ಕೊಂಡು ಹೋಗ್ತಿದ್ರು, ನಿಮ್ಗೆ ಏನು ಬೇಕೋ ಕೊಡಿಸ್ತಾ ಇದ್ರು, ಮುದ್ದು ಮಾಡ್ತಿದ್ರು, ಹಾಗೆ ಆಚೆ ಸುತ್ತಾಡಲಿಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಮತ್ತು ನನಗೆ ನಾನೊಬ್ಬಳೇ ನಿಮ್ಮನ್ನು ಬೆಳೆಸ್ತಾ ಇದ್ರಿಂದ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆದಿದ್ರಿಂದ ಮನೆಯಲ್ಲಿ ನನಗೆ ಇತ್ತನ್ಸುತ್ತೆ ಮನಸ್ಸಲ್ಲಿ, ನನ್ನ ಮಕ್ಕಳು ಸ್ವಲ್ಪ ಒಬ್ಬಳೇ ಆದ್ರಿಂದ ಅವರು ಮತ್ತೆ ಹೆದರದೆ ಹಾಗೆ ಬೆಳೆದು ಬಿಟ್ರೆ ಅಂತ ಹೇಳಿ ಅಪ್ಪನ ಹೆಸರು ಹೇಳಿ ನಾನು ನಿಮಗೆ ಹೆದರಿಸ್ತಿದ್ನ, ಏನು ಅಪ್ಪ ಬರ್ತಾರೆ ಬೇಗ ಬೇಗ ತೆಗ್ದಿಡಿ, ಅಪ್ಪ ಬರ್ತಾರೆ ಮನೆ ಕ್ಲೀನಾಗಿಡಿ, ಅಪ್ಪ ಬರ್ತಾರೆ ಓದ್ಲಿಕ್ಕೆ ಕೂತ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ದೆ ಅನ್ಸುತ್ತೆ. ಸೊ ಸ್ಟ್ರಿಕ್ಟ್ ಅಂದರೆ ಆ ನಮೂನೆ ಸ್ಟ್ರಿಕ್ಟ್ ಅಷ್ಟೇನೆ. ನಾನು ಸ್ವಲ್ಪ ಸ್ಟ್ರಿಕ್ಟಾಗೇ ಇದ್ದೆ, ಅಂದರೆ ಒಬ್ಬಳೇ ಇದ್ದಿದ್ದರಿಂದ ಮಕ್ಕಳು ಕರೆಕ್ಟ್ ಟೈಮಿಗೆ ಮನೆಗೆ ಬರಲಿ, ಎಲ್ಲ ಕಡೆ ಹೇಳಿ ಹೋಗಬೇಕು, ಹಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿದ್ದೆ. ನಂಗೊಂದು ನೆನಪಿದೆ, ನಮ್ಮಮ್ಮ ಯಾವತ್ತೂ ನನಗೆ ಜಂಕ್ ಫುಡ್ಡೇ ಕೊಡಿಸ್ತಾ ಇರಲಿಲ್ಲ. ಸೊ ನಾನು ಒಂದೇ ಒಂದು ಟೈಮು ನಾನು ಬೇಕ್ರಿ ಆಚೆ ನಿಂತ್ಕೊಂಡು ಕ್ರೀಮ್ ಬನ್ ಬೇಕು ಅಂತ ಗಲಾಟೆ ಮಾಡಿದೆ. ನಮ್ಮಮ್ಮಂಗೆ ಗೊತ್ತು, ಏನಾದರೂ ಅವತ್ತು ನಾನು ಅವ್ರ ಗಲಾಟೆಗೆ ಏನಾದರೂ ಕೊಡಿಸ್ಬಿಟ್ರೆ ಇನ್ನು ಮುಂದೆ ಫ್ಯೂಚರಲ್ಲೂ ಗಲಾಟೆ ಮಾಡ್ತೀನಿ ಅಂತ, ಶಿ ಜಸ್ಟ್ ಡ್ರ್ಯಾಗ್ ಮೀ ಆ್ಯಂಡ್ ಶಿ ಈಸ್ ಲೈಕ್ ನೋ ಅಂದರೆ ನೋ ಜಂಕ್ ಫುಡ್ ಅಂದರೆ ನೋ ಜಂಕ್ ಫುಡ್. ಆಮೇಲೆ ನಾನು ಯಾವತ್ತೂ ಕೇಳಲಿಲ್ಲ, ಬಿಕಾಸ್ ನಂಗೆ ಗೊತ್ತಾಯಿತು ಏನೇ ಮಾಡಿದ್ರು ಅವ್ರು ಕೊಡ್ಸಲ್ಲ ಅಂತ. ಸೊ ನಾನು ನಮ್ಮ ಅಜ್ಜಿ ಮನೆಗೆ ಹೋಗುವಾಗ ನಮ್ಮ ಅಜ್ಜಿ ಮಾತ್ರ ₹5 ಕೊಡ್ತಾ ಇದ್ರು. ನಾನು ಹೋಗ್ಬಿಟ್ಟು ಅವಾಗ ಅದರಲ್ಲಿ ಕ್ರೀಮ್ ಬನ್ ತಗೊಂಡು. ಸೊ ನಾನು ಟೀನೇಜರ್ ಆಗಿರುವಾಗ ನಾನು ಯಾವ ಥರ ಇದ್ದೆ? ಸ್ವಲ್ಪ ಟಫಾಗೇ ಇದ್ದೆ ಅನಿಸುತ್ತೆ, ಸ್ವಲ್ಪ ಎದುರು ಜವಾಬ್ ಕೊಡ್ತಿದ್ದೆ, ಮತ್ತು ಹೇಳಿದ್ದು ಸ್ವಲ್ಪ ಅಂದರೆ ಕೇಳ್ತಾ ಇದ್ರು ಅದು ಗೊತ್ತಾಗ್ತಿತ್ತು ಇವಳಿಗೆ ಇಷ್ಟ ಆಗ್ತಿಲ್ಲ ನಾವು ಹೇಳೋದು ಅಂತ. ಸ್ವಲ್ಪ ಆ ಟೈಮ್ ಸ್ವಲ್ಪ ಕಷ್ಟ ಆಗಿತ್ತು ನನಗೆ. ನಾವು ತುಂಬ ಜಗಳ ಆಡಿದ್ದೀವ. ಜಗಳ ಅನ್ನೋದಕ್ಕಿಂತ ಹೇಳಿ ಒಂದು ರಫಾಗಿ ಆನ್ಸರ್ ಮಾಡ್ತಿದ್ದೆ, ಯಾಕಂದರೆ ನಾವೆಲ್ಲ ನಮ್ಮ ಪೇರೆಂಟ್ಸ್ಗೆಲ್ಲ ಆ ಥರ ಎಲ್ಲ ಎದುರು ಉತ್ತರ ಕೊಟ್ಟಿದ್ದೆಲ್ಲ ಇಲ್ಲ. ನಾನು ಆ ಥರ ಬೆಳೆದಿದ್ರಿಂದ ನಿನ್ನ ಮಾತು ಕೇಳಬೇಕಾದ್ರೆ ತುಂಬ ಕೋಪ ಬರ್ತಿತ್ತು. ಇದೇನು ಹೀಗೆ ಮಾತಾಡ್ತಾಳೆ ಇವಳು, ಇಷ್ಟು ಸಣ್ಣವಳು, ನಾನೇ ಬೆಳೆಸಿ ಈ ಥರ ಇವಳ ಹತ್ರ ಮಾತು ತಗೋಬೇಕಾ ಅಂತ ಎಣಿಸ್ತಿತ್ತು ನನಗೆ. ನಿಂಗೆ ಯಾವತ್ತಾದರೂ ಅನಿಸಿದ್ಯಾ ಇವಳು ಏನಕ್ಕೆ ಈ ಥರ ಬೇರೆ ಡಿಫ್ರೆಂಟ್ ಆಗಿ ಇದ್ದಾಳೆ, ನಾವು ಅಂದ್ಕೊಂಡಂಗಿಲ್ಲ? ಬಿಕಾಸ್ ಅದೊಂದು ಚೇಂಜಿಂಗ್ ಟೈಮ್, ನಾವೇ ನಮ್ಮ ಪರ್ಸ್ನಾಲಿಟಿ ಡಿಫೈನ್ ಮಾಡ್ತೀವಿ. ಆ ಟೈಮಲ್ಲಿ ನಿಂಗೆ ಏನಾದರೂ ಅನಿಸ್ತಾ? ಬಿಗಿನಿಂಗಲ್ಲಿ ಸ್ವಲ್ಪ ಅನ್ನಿಸ್ತಾ ಇತ್ತು, ಸರಿ ಇವಳು ಸ್ವಲ್ಪ ಡಿಫ್ರೆಂಟು, ಎಲ್ಲರ ಹಾಗಲ್ಲ ಅಂತ. ಬಟ್ ಇವಾಗ ನನಗೆ ಅನ್ನಿಸ್ತಿದೆ ಅವಳು ಸರಿ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಿನ್ಗೇನಾದರೂ ಅನ್ಸುತ್ತಾ, ನಾನೇನಾದರೂ ಒಂದು ಕಂಪ್ಲೀಟ್ಲಿ ಕರೆಕ್ಟ್ ಆಗಿರೋ ಡಿಸಿಷನ್ ತೊಗೊಂಡಿದ್ದೀನಿ, ಅಥವಾ ನಾನು ಇವಾಗ ಏನಾದರೂ ಒಂದು ರೈಟ್ ಚಾಯ್ಸ್ ಮಾಡಿದ್ದೀನಿ ಅಂತ ಯಾವುದಾದ್ರೂ ವಿಷಯದಲ್ಲಿ? ಅದು ನೀನು ನೋಟಿಸ್ ಮಾಡಿರೋ ಥರ ಏನಾದರೂ? ನೀನೀಗ ಕೆಲಸ ಬಿಟ್ಟ ನಂತರ ಈ ಕೆಲಸ ಎಲ್ಲ ಮಾಡಿಕೊಂಡು ಖುಷಿಯಾಗಿರೋದು ನೋಡಿದಾಗ ಬರೀ ಹಣ ಒಂದೇ ಮುಖ್ಯ ಅಲ್ಲ ಮನುಷ್ಯನಿಗೆ. ಒಂದು ಸಂತೋಷ ಮತ್ತು ಒಂದು ನಮಗೆ ಏನು ಖುಷಿ ಕೊಡುತ್ತೋ ಅದು ಮಾಡೋದು, ಅದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಅಮೌಂಟಲ್ಲೂ ಜೀವನ ಸಾಗಿಸ್ಬೋದು, ನಮಗೆ ಹೇಗೆ ಬೇಕೋ ಹಾಗೆ ಸಣ್ಣದಾಗಿ ಜೀವನ ಮಾಡ್ಬೋದು. ಆದರೆ ನಮ್ಗೆ ಆ ಖುಷಿ ಸಿಗುತ್ತಲ್ಲ, ಅದು ಹಣ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ನಿನಗೆ ಅನ್ಸುತ್ತಾ ನಾನು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಮೇಲೆ ನಾನು ಚೇಂಜ್ ಆದೆ ಅಂತ? ಇಲ್ಲ, ನೀನು ಯಾವತ್ತೂ ಚೇಂಜ್ ಆಗಲೇ ಇಲ್ಲ, ನೀನು ಹಾಗೇ ಇದೆಯಾ. ಮತ್ತು ನೀನು ಒಂದು ಓವರ್ ಸ್ಪೆಂಡ್ ಮಾಡೋದು, ಹಣ ಇದೆ ಅಂತ ಎಲ್ಲ ಮಾಡೋದು, ಅದೆಲ್ಲ ಏನೂ ಮಾಡಲ್ಲ. ನೀನು ಹೇಗಿದೆಯೋ ಹಾಗೇ ಇದೆಯಾ, ಬದಲಾವಣೆ ಏನಿದೆ. ನಾನು ಇವಾಗ್ಲೂ ಏನಾದರೂ ಎಕ್ಸ್ಪೆನ್ಸಿವ್ ಥಿಂಗ್ ತೊಗೊಬೇಕಾದ್ರೆ ನಿಂಗೆ ಬಂದು ಕೇಳ್ತೀನಲ್ಲ, ಲೈಕ್ ಐ ಫೀಲ್ ಗಿಲ್ಟಿ ಟು ಪರ್ಚೇಸ್ ಸಮಥಿಂಗ್ ಎಕ್ಸ್ಟ್ರಾವೆಗೆಂಟ್. ಅವಾಗ ನಮ್ಮ ಅಮ್ಮಂಗೆ ಹೋಗಿ ಹೇಳ್ತೀನಿ ತೊಗೊಬೇಕು ಅನಿಸ್ತಾ ಇದೆ ತೊಗೊಳ್ಳ ಅಂತ. ನಮ್ಮಮ್ಮ ಓಕೆ ಅಂದರೆ ಅಟ್ಲೀಸ್ಟ್ ನಂಗೆ ಗಿಲ್ಟ್ ಫೀಲಿಂಗ್ ಕಮ್ಮಿ ಆಗುತ್ತೆ. ನಿನಗೆ ಅನ್ಸುತ್ತಾ ನಾನು ಈ ಥರ ಇದ್ದೀನಿ ಜಾಸ್ತಿ ಅಂತ, ಅಥವಾ ನಾನು ಅಪ್ಪನ ಥರ ಜಾಸ್ತಿ ಇದ್ದೀನಿ ಅಂತ? 50-50 ಅನಿಸುತ್ತೆ. ಕೆಲವು ಸರಿ ನೀನು ಮಾತಾಡೋದು, ನಿಂದು ಕೋಪ ಎಲ್ಲ, ಒಂದೊಂದು ಸರಿ ಕೋಪ ಬರೋದಿದೆ ನಿನಗೆ, ಅದೆಲ್ಲ ನೋಡಿದಾಗ ನೀನು ಅಪ್ಪನ ಹಾಗೆ ಅಂತ ಅನಿಸುತ್ತೆ. ಬೇರೆ ಎಲ್ಲ ಅಂದರೆ ಒಂದು ಸೇವಿಂಗ್ಸ್ ಮಾಡೋದಾಗಲಿ ಮತ್ತು ಸ್ವಲ್ಪ ಮೈಲ್ಡಾಗಿರೋದಾಗಲಿ, ಆ ನೇಚರ್ ನೋಡಿದಾಗ ಇವಳು ನನ್ನ ಹಾಗೆ ಅಂತ ಅನಿಸುತ್ತೆ. ಏನು ಅನ್ಸುತ್ತೆ ನಾನು ಸಾವಿರಾರು ಜನರ ಮುಂದೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡುವಾಗ ನಿಂಗೇನು ಅನ್ಸುತ್ತೆ? ನನಗೆ ಆಶ್ಚರ್ಯ ಆಗುತ್ತೆ, ಹಾಗೆಲ್ಲ ಯಾರ ಹತ್ರನೂ ಮಾತಾಡ್ದವಳೇ ಅಲ್ಲ, ಇಷ್ಟು ಕಾನ್ಫಿಡೆಂಟಾಗಿ ಇದರಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡೋದು. ಯಾಕಂದರೆ ನನಗೆ ಈಗ ಕ್ಯಾಮ್ರಾ ಈಗ ಫೇಸ್ ಮಾಡಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಮತ್ತು ನಾನು ತುಂಬ ಅಂದರೆ ನನಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು ಹಾಗೆಲ್ಲ ನನ್ನ ಕೈಯಲ್ಲಿ ಆಗಲ್ಲ. ಸುಮ್ಮನೆ ಈಗ ನಿನ್ನೊಟ್ಟಿಗೆ ಮಾತಾಡ್ತಿದ್ದೀನಿ ಅಂತ ಮಾತಾಡ್ತಿದ್ದೀನಿ, ಅಥವಾ 4 ಜನರೊಟ್ಟಿಗೆ ಮಾತಾಡ್ತೀನಿ. ಅದೇ ನಾನು ಒಬ್ಬಳನ್ನೇ ಮೈಕ್ ಕೊಟ್ಟು ಸ್ಟೇಜ್ ಮೇಲೆ ನಿಲ್ಲಿಸಿದ್ರೆ ನಂಗೆ ಮಾತಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ನೀನು ಆ ಥರ ಅಲ್ಲ ಅಂತ ಅನಿಸುತ್ತೆ. ಓಕೆ. ನೀನು ಆ್ಯಕ್ಚುಲಿ ನನ್ನ ರೀಲ್ಸ್ನ ನೋಡ್ತೀಯಾ? ನೋಡ್ತೀನಿ. ನಮ್ಮಮ್ಮ ಆ್ಯಕ್ಚುಲಿ ಎಲ್ಲ ರೀಲ್ಸಲ್ಲೂ ಫುಲ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅದು ಕಾರ್ಪೊರೇಟ್ ಕಂಟೆಂಟು. ಬಟ್ ಶಿ ವಿಲ್ ಲೈಕ್ ಎವ್ರಿ ಸಿಂಗಲ್ ರೀಲ್ ಮೇಲೆ ಅವ್ರು ಲೈಕ್ ಮಾಡಿರ್ತಾರೆ. ನಂದು ಯಾವುದಾದ್ರೂ ಒಂದು ರೀಲ್ ನಿನಗೆ ತುಂಬ ನೆನಪಿರೋದು ಯಾವುದಾದ್ರೂ ಇದೆಯಾ? ಅಥವಾ ಇದೇನು ವಾವ್ ಅಂತ ಆ ಥರ ಏನಾದರೂ?
ಹಂಗಾರೆ ನೀನ್ ನನ್ನ ರೀಲ್ಸೇ ನೋಡಲ್ಲ ಬಿಡು. ನೋಡಿದೀನಿ, ಬಟ್ ನನಗೆ ಸರಿ ನೆನಪು ಬರ್ತಿಲ್ಲ. ಯಾಕಂದ್ರೆ ತುಂಬಾ ನೋಡ್ತಾ ಇರ್ತೀನಲ್ಲ ಹಾಗೆ. ಆ, ನಿಂಗೆ ಯಾವ್ದಾದ್ರು ರೀಲ್ ನೋಡಿ ಅನ್ಸಿದ್ಯಾ ನನ್ನ ಮಗಳು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ? ಇಲ್ಲ, ಎಲ್ಲನೂ ಬೇಕು ಜೀವನದಲ್ಲಿ, ಮಾತಾಡು. ನಿನ್ಗೇನಾದ್ರೂ ಎಂಬ್ಯಾರಸ್ಮೆಂಟ್ ಆಗಿದೆ ಯಾವತ್ತಾದ್ರೂ? ಅಯ್ಯೋ ನನ್ನ ರಿಲೇಟಿವ್ಸ್ ನೋಡ್ತಾರೆ ಅಥವಾ ನನ್ನ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ನೋಡ್ತಾರೆ ಅಂತ ಯಾವತ್ತಾದ್ರೂ ಏನಾದ್ರೂ ಆ ಥರ ಅನ್ಸಿದ್ಯಾ? ಏನೂ ಅನಿಸಿಲ್ಲ. ಯಾಕಂದರೆ ಯಾರು ಇವಾಗೆಲ್ಲ ಎಲ್ಲರೂ ಬ್ರಾಡ್ ಮೈಂಡೆಡೇ ಈಗ. ಮೊದಲಿನ ಹಾಗೆಲ್ಲ ಯಾರೂ ಇಲ್ಲ. ಮತ್ತು ಅವ್ರಿಗೆ ಎಣಿಸಿದ್ರೆ ಅದು ಅವ್ರ ಅಭಿಪ್ರಾಯ. ನಮ್ಗೇನು ಅನಿಸುತ್ತೋ ಅದನ್ನು ನಾವು ಮಾಡಬೇಕು. ಹೌದು. ಆ್ಯಂಡ್ ನಿಂಗೇನು ಅನ್ಸುತ್ತೆ ವಾಟ್ ಐ ಆಮ್ ಗುಡ್ ಅಟ್, ನನ್ನ ಟ್ಯಾಲೆಂಟ್ ಅಥವಾ ಸ್ಕಿಲ್ಸ್ ಏನಿದೆ ಅಂತ? ಈಗಂತೂ ಕ್ಯಾಮ್ರಾ ಮುಂದೆ ನಿನ್ನ ಸ್ಕಿಲ್ಸ್ ನೋಡಿಬಿಟ್ಟು ಇದು ಪಾಡ್ಕಾಸ್ಟ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನೊಂದು ಪಾಡ್ಕಾಸ್ಟ್ ಮಾಡಿದ್ದೆ ಒಂದು ಕಾಲೇಜ್ ಅವರಿಗೆ, ಅದನ್ನ ನಮ್ಮ ಇದ್ದಾರೆ. ನಾನು ತುಂಬ ವರ್ಸ್ಟ್ ಆಗಿ ಮಾಡೋವಂಥದ್ದು ಏನು? ಇಷ್ಟಾಗಿನ ಅಂದರೆ ಮನೆ ನೀಟಾಗಿ ಇಟ್ಕೊಳ್ಳಲ್ಲ. ಮನೆ ನೀಟಾಗಿ ಇಟ್ಕೊಂಡಿಲ್ವಾ? ಮೇ ಬಿ ಸ್ವಲ್ಪ ಸ್ವಲ್ಪ ಮೆಸ್ಸಿ ನೀಟಾಗಿರಲ್ಲ, ಮೆಸ್ಸಿಯಾಗಿ ಇಟ್ಕೊಳ್ತೀಯ. ಆ್ಯಂಡ್ ನಾನು ಆನ್ಲೈನಲ್ಲಿ ಹೇಳೋದು ಏನಾದರೂ ರಿಯಲ್ ಲೈಫಲ್ಲಿ ಫಾಲೋ ಮಾಡಲ್ವಾ? ಯಾವುದಾದ್ರೂ ಆ ಥರ ಏನಾದರೂ ಇದೆಯಾ? ಇಲ್ಲ, ನೀನು ಏನು ಹೇಳ್ತೀಯೋ ನೀನು ಫಾಲೋ ಮಾಡೋದನ್ನ ಮಾತ್ರ ನೀನು ಹೇಳ್ತಾ ಇದೀಯ, ನಾನು ಅಬ್ಸರ್ವ್ ಮಾಡಿದ್ದೀನಿ. ನನಗೇನಾದರೂ ಫುಲ್ ಆಡಿಯನ್ಸ್ ಮುಂದೆ ರೋಸ್ಟ್ ಮಾಡೋದಿದ್ದರೆ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಯಾವುದಿರ್ಬೋದು ಅದು? ಏನಾದರೂ ಇದೆಯಾ ಆ ಥರ? ಇವಾಗ ಹೇಳ್ತಿಲ್ಲ ಮೆಸ್ಸಿ ಅಂತ, ಆ ಥರ ಏನಾದರೂ ಇದೆಯಾ? ಆ ಥರ ಏನಿಲ್ಲ ಅನಿಸುತ್ತೆ. ಅಥವಾ ನನಗೆ ನನ್ನ ಮಗಳು ನನಗೇನು ನೆಗೆಟಿವ್ಸೇ ಕಾಣಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಓಕೆ. ಸೊ ನಿಂಗೆ ಬೆಸ್ಟ್ ಮೊಮೆಂಟ್ ಯಾವುದು ಆ್ಯಸ್ ಅ ಮದರ್? ನನಗೆ ನೀನು ಆರ್ಕಿಟೆಕ್ಚರ್ ಪಾಸ್ ಮಾಡಿದೆ, ಇಲ್ಲಿ ಡಿಗ್ರಿ ಮಾಡಿದ್ದು ಖುಷಿ ಆಯಿತು. ಆಮೇಲೆ ನೀನು ಒಬ್ಬಳೇನೆ ಪೋಲ್ಯಾಂಡ್ ಹೋಗಿ ಮಾಸ್ಟರ್ಸ್ ಮಾಡಿದ್ಯಲ್ಲ, ಅದು ಇವಾಗ ನೀನು ಇನ್ನೂ ಚಿಕ್ಕವಳು, ಒಬ್ಬಳೇ ಹೋಗಿ ಎಲ್ಲ ಅಲ್ಲಿ ಆ ವೆದರ್ಗೆಲ್ಲ ಅಡ್ಜಸ್ಟ್ ಆಗಿ ಒಬ್ಬಳೇ ಸರ್ವೈವ್ ಆಗಿ ಬಂದಿಯಲ್ಲ ಮಾಸ್ಟರ್ಸ್ ಮಾಡಿ, ಅದು ನಂಗೆ ತುಂಬ ಖುಷಿ ಇದೆ. ಆಮೇಲೆ ನೀನೇನಾದರೂ ಒಂದು ವಿಷಯನ ಚೇಂಜ್ ಮಾಡ್ಬೋದಾಗಿದ್ರೆ ನೀನು ಮದರ್ ಇರೋ ಆಸ್ಪೆಕ್ಟಲ್ಲಿ ಬೇರೆ ಥರ ಏನಾದರೂ ಮಾಡಬೇಕಾಗಿತ್ತಾ ಅಂತ ನಿಂಗೆ ಅನಿಸಿದ್ಯಾ ಯಾವತ್ತಾದರೂ? ನಾನು ಇನ್ನೂ ಸ್ವಲ್ಪ ಯೋಚನೆ ಮಾಡಿ, ಮತ್ತು ಎಲ್ಲದನ್ನು ಯೋಚನೆ ಮಾಡಿ ಇನ್ನೊಂಚೂರು ಮಾಡಬೇಕಿತ್ತು ನಾನು. ಆಮೇಲೆ ಎಲ್ಲನೂ ಬೇರೆಯವ್ರು ಹೇಳ್ದಂಗೆ ಅಂದರೆ ನಂದು ಸ್ವಲ್ಪ ಡಿಸಿಷನ್ಸು ನಾನು ಅಡಾಪ್ಟ್ ಮಾಡಬೇಕಿತ್ತು, ಸ್ವಲ್ಪ ನಾನು ಸ್ಟ್ರಾಂಗ್ ಆಗಬೇಕಿತ್ತು ಕೆಲವು ವಿಷಯಗಳಲ್ಲಿ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ನಿಂಗೆ ನನ್ನ ಬಗ್ಗೆ ನಾನು ಏನು ಇದನ್ನ ಯಾವತ್ತೂ ಚೇಂಜ್ ಮಾಡಬಾರ್ದು ಅಂದರೆ ಏನದು? ನಿಂದು ಈ ಕಾನ್ಫಿಡೆನ್ಸು, ಮತ್ತು ಈಗ ಏನು ನೀನು ಲೈಫ್ನ ತೊಗೊಂಡೋಗ್ತಿದೆಯಲ್ಲ, ಅದನ್ನ ಯಾವತ್ತೂ ಚೇಂಜ್ ಮಾಡ್ಕೋಬಾರ್ದು. ನಾನು 10 ವರ್ಷದಲ್ಲಿ ಏನು ಅಚೀವ್ ಮಾಡಬೇಕು ಅಂತ ನಿಂಗೆ ಇಷ್ಟ? ನೀನು ಅನ್ಕೊಂಡಿದೀಯ, ನಿನಗೆ ಅನಿಮಲ್ಸ್ ಅಂದ್ರೆಲ್ಲ ತುಂಬ ಪ್ರೀತಿ. ಎಲ್ಲಾದರೂ ಫಾರ್ಮ್ ಹೌಸ್ ಮಾಡಬೇಕು, ಇಲ್ಲ ಅನಿಮಲ್ಸ್ನೆಲ್ಲ ನೋಡಿಕೊಂಡು ಅದು ಒಂದು ಫಾರ್ಮಿಂಗ್ ಎಲ್ಲ ಮಾಡಿ ಅಗ್ರಿಕಲ್ಚರಲ್ಲೆಲ್ಲ ಮಾಡಬೇಕಂತ ನಿಂಗೆ ತುಂಬ ಇಷ್ಟ ಇದೆ. ಮತ್ತು ನಿನಗೆ ತುಂಬ ಸುತ್ತೋದು ಇಷ್ಟ, ವರ್ಲ್ಡ್ ಟೂರ್ ಮಾಡಬೇಕು ಅಂತ. ಸೊ ಅದೆಲ್ಲ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಒಂದು ರ್ಯಾಪಿಡ್ ಫೈರ್ ಮಾಡೋಣ, ಒಂದು ವರ್ಡಲ್ಲಿ ಆನ್ಸರ್ ಮಾಡಬೇಕು. ಯಾರು ಜಾಸ್ತಿ ಸ್ಟಬರ್ನ್, ನಾನಾ ನೀನಾ? ನೀನು. ಯಾರಿಗೆ ಕೋಪ ಜಾಸ್ತಿ ಬೇಗ ಬರುತ್ತೆ? ನಿನಗೆ. ಯಾರು ಫಸ್ಟು ಸಾರಿ ಹೇಳೋದು? ನೀನೇ. ಯಾರು ಜಾಸ್ತಿ ಇಮೋಷ್ನಲ್? ನಾನು. ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡೋದು? ನಾನು. ಯಾರು ತುಂಬ ಡ್ರಮ್ಯಾಟಿಕ್? ನಾನು. ಯಾರು ಒಳ್ಳೆ ಅಡ್ವೈಸ್ ಕೊಡ್ತಾರೆ? ನೀನು. ಯಾರು ಜಾಸ್ತಿ ಅಡ್ವೆಂಚರಸ್? ನೀನು. ಯಾರು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು? ನಾನು. ಯಾರು ಒಬ್ಬರೇ ಸರ್ವೈವ್ ಆಗ್ತಾರೆ ಡೆಸರ್ಟೆಡ್ ಐಲ್ಯಾಂಡಲ್ಲಿ? ನೀನೇ. ಒನ್ ವರ್ಡಲ್ಲಿ ನನಗೆ ಡಿಸ್ಕ್ರೈಬ್ ಮಾಡು. ವೆರಿ ಬೋಲ್ಡ್, ಬ್ಯೂಟಿಫುಲ್, ಸ್ಟ್ರಾಂಗ್ ಗರ್ಲ್. ನನ್ನ ಬಗ್ಗೆ ಒನ್ ಥಿಂಗ್ ಏನು ಚೇಂಜ್ ಮಾಡ್ಕೊಬೇಕು ನಾನು? ಕೋಪ ಕಡಿಮೆ ಮಾಡ್ಕೋಬೇಕು. ಆ್ಯಂಡ್ ಒನ್ ಥಿಂಗ್ ನಾನು ಯಾವತ್ತೂ ಚೇಂಜ್ ಆಗಬಾರ್ದು ಅನ್ನೋ ವಿಷಯ ಏನು? ಈ ಕಾನ್ಫಿಡೆನ್ಸ್ನ ಯಾವತ್ತೂ ಕಳ್ಕೊಬಾರ್ದು. ಒಬ್ಬಳೇ ಸರ್ವೈವ್ ಆಗ್ತೀನಿ ಅಂತ ಇದೆಯಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು. ಓಕೆ. ಸೊ ಗ್ರೇಟ್. ಇವಾಗ ನನಗೆ ಲಾಸ್ಟ್ 2 ಕ್ವೆಶ್ಚನ್ಸ್ ಇದೆ. ಒಂದು, ನೀನು ಹೇಗೆ ನಿನ್ನ ಪ್ರೊಫೆಷ್ನಲ್ ಜರ್ನಿ ಹೇಗಿತ್ತು? ಯಾಕಂದರೆ ನನ್ನ ಆಡಿಯನ್ಸ್ಗೆ ಹೇಳಬೇಕು, ನಮ್ಮಮ್ಮ 33 ವರ್ಷ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆ ನನ್ನ ತಮ್ಮನ್ನ ರೇಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಬ್ರೇಕ್ ತಗೊಂಡಿಲ್ಲ ಪ್ರೊಫೆಷ್ನಲ್ ಕರಿಯರ್ ವೈಸ್. ನಮ್ಮ ಜನ್ರೇಷನ್ಗೆ ಅದು ಕೇಳೋಕ್ಕೂ ಕ್ರೇಜಿ ಅನಿಸುತ್ತೆ. ಆ್ಯಂಡ್ ಜಾಸ್ತಿ ನಮ್ಮಪ್ಪ ಮನೇಲೂ ಇರ್ತಾ ಇರಲಿಲ್ಲ. ಅವ್ರಿಗೆ ಮನೇಲಿ ಹೆಲ್ಪ್ ಮಗುನೂ ಯಾರೂ ಇಲ್ಲದೆ ಅಲೋನ್ ಶಿ ಡಿಡ್ ಎವ್ರಿಥಿಂಗ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳು. ಫಸ್ಟ್ ಎಲ್ಲೆಲ್ಲಿ ಕೆಲಸ ಮಾಡಿದೆ, ಇವಾಗ ಎಲ್ಲಿ ಕೆಲಸ ಮಾಡ್ತಾ ಇದೆಯಾ, ಆ್ಯಂಡ್ ಸ್ವಲ್ಪ ನಿನ್ನ ಅದ್ರದ್ದು ಸ್ಟ್ರಗಲ್ಸು. ಡಿಗ್ರಿ ಆದ ತಕ್ಷಣ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ದೆ.
ಆಮೇಲೆ ನನಗೆ ಮತ್ತೆ ನಂತರ ಮದುವೆ ಆಯಿತು. ಆಮೇಲೆ ಗೌರ್ಮೆಂಟ್ ಜಾಬ್ ಆಯಿತು ಪಿ ಎಫಲ್ಲಿ. ಸೊ ಆ ಪಿ ಎಫ್ ಜಾಬ್ ಆದಮೇಲೆ ಕಂಟಿನ್ಯೂಸ್ ಆಗಿ ಈಗ 33 ಇಯರ್ಸಿಂದ ಅಲ್ಲೇ ಕೆಲಸ ಮಾಡ್ತಿದ್ದೆ. ಸೊ 87ಇಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೀನಿ ನಾನು. ಓಕೆ. ಅಂದರೆ ಮಧ್ಯದಲ್ಲಿ ಒಂದು 3 ಮಂತ್ಸ್ 6 ಮಂತ್ಸ್ ಬ್ರೇಕ್ ಆಗಿರ್ಬೋದು ಮದುವೆ ಆದಾಗೆಲ್ಲ. ಅದು ಬಿಟ್ಟರೆ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೆ. ಅಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪಂಗೆ ಒಳ್ಳೆ ಅರ್ನಿಂಗ್ಸ್ ಇತ್ತು. ಕಂಫರ್ಟಬಲ್ ಲೈಫ್ ಇತ್ತು. ಆದ್ರೂ ನಮ್ಮಮ್ಮ ಕೆಲ್ಸ ಬಿಟ್ಟಿಲ್ಲ. ಮಕ್ಳನ್ನ ನೋಡ್ಕೋತೀನಿ ಅಂತ ಮನೇಲಿ ಒಂದಿನಾನೂ ಕೂತ್ಕೊಂಡಿಲ್ಲ. ನನ್ನ ತಮ್ಮ 1 ವರ್ಷಕ್ಕೇನೆ ಕ್ರಷ್‌ಗೆ ಹಾಕ್ಬಿಟ್ಟು ನಮ್ಮಮ್ಮ ಕೆಲ್ಸದಿಂದ ಬಂದು ಅವನನ್ನ ಪಿಕಪ್ ಮಾಡ್ತಾ ಇದ್ರು. ನಾನು ಸ್ಕೂಲಿಂದ ಬಂದು ಒಬ್ಳೇ ಹೋಗಿ ಊಟ ಬಡಿಸ್ಕೊಂಡೆಲ್ಲ ಊಟ ಮಾಡಿ ಕೂತ್ಕೋತಾ ಇದ್ದೆ. ಒಂದೊಂದ್ಸರಿ ಇವ್ರಿಗೆ ಭಯ ಆದ್ರೆ ಪಕ್ಕದ ಮನೆ ಆಂಟಿ ಮನೇಲಿ ಹೋಗಿರು, ಆಮೇಲೆ ನಾನು ಬಂದ್ಮೇಲೆ ಬಾ ಅಂತ ಹಂಗೂ ಮಾಡಿದ್ದಾರೆ. ಸೊ ಅದು ಒಂಥರ ಡಿಟರ್ಮಿನೇಷನ್. 33 ವರ್ಷ ಒಂದು ಬ್ರೇಕ್ ತಗೊಳ್ದೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರೋದು. ಇವಾಗ ಇನ್ 2 ಮಂತ್ಸಲ್ಲಿ ನಿಂದು ರಿಟೈರ್ಮೆಂಟು. ಸೊ ಅದೊಂದು ಗ್ರೇಟ್ ಅಚೀವ್ಮೆಂಟ್. ನೆಕ್ಸ್ಟ್ ಏನಾದರೂ ಗೋಲ್ಸ್ ಇದೆಯಾ ಅಂತ ಅದನ್ನ ಹೇಳು. ಒಂದೇನು ಅಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಈ ಏಜಲ್ಲಿ. ಸೊ ಹೆಲ್ದಿಯಾಗಿರಬೇಕು. ಜಿಮ್ ಜಾಯ್ನ್ ಆಗಿದ್ದೀನಿ. ಆಮೇಲೆ ಸ್ವಿಮ್ಮಿಂಗ್ ಕಲಿತಾ ಇದ್ದೀನಿ. ಮತ್ತು ನಂಗೆ ವರ್ಲ್ಡ್ ಟೂರ್ ಮಾಡೋದು ತುಂಬ ಇಷ್ಟ. ನಮ್ಮ ದೇಶನೂ ಸುತ್ತಬೇಕು, ಹೊರ ದೇಶಗಳನ್ನೂ ಸುತ್ತಬೇಕು. ಸೊ ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ಅದೆಲ್ಲ ಮಾಡ್ಬೋದು ಅಂತ. ಸೊ ಅದೊಂದು ಇದೆ ನನಗೆ ಆಸೆ. ಓಕೆ. ಓಕೆ. ಸೊ ನನ್ನ ಫಸ್ಟ್ ಪಾಡ್ಕಾಸ್ಟ್‌ನ ನಮ್ಮ ಅಮ್ಮನ ಜೊತೆ ಸ್ಟಾರ್ಟ್ ಮಾಡಿದ್ದಕ್ಕೆ ಕಾರಣ ಏನಂದ್ರೆ, ಅವ್ರ ಬ್ಲೆಸ್ಸಿಂಗ್ಸ್ ಇರಲಿ, ಇನ್ನು ಮುಂದೆ ನಡೆಯೋ ಪಾಡ್ಕಾಸ್ಟ್‌ಗೆಲ್ಲ ಒಳ್ಳೆ ಬ್ಲೆಸ್ಸಿಂಗ್ ಇರಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಿನ್ನ ಟೈಮ್‌ನ ವೀಕೆಂಡಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ 1.5 ಅವರ್ ರೆಕಾರ್ಡ್ ಮಾಡಿದ್ದೀವಿ ಇವತ್ತು. ಸೊ ಇನ್ನು ಮುಂದೆನೂ ಈ ಥರ ಸ್ವಲ್ಪ ಈಸಿಯಾಗಿ ಮಾತಾಡೋಣ ಫ್ಯೂಚರಲ್ಲಿ. ಈಸಿ ಮಾತುಕತೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು. ಥ್ಯಾಂಕ್ ಯು. ಬಾಬು. ನಿನಗೂ ತುಂಬ ಒಳ್ಳೆಯದಾಗಲಿ. ನೀನೇನೇನು ಅಂದ್ಕೊಂಡಿದ್ಯೋ ಎಲ್ಲ ಸಕ್ಸಸ್ ಸಿಗಲಿ ನಿನಗೆ. ಹೀಗೆ ಒಳ್ಳೆ ಲೈಫ್ ನಿನಗೆ ಸಿಗಲಿ ಅಂತ, ಮತ್ತು ನಿನ್ನ ಪಾಡ್ಕಾಸ್ಟ್ಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ಥ್ಯಾಂಕ್ ಯು.